ॐ ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्ण 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 हरे 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 राम 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 हरे हरे। मूगं करोति वाचालं पङ्गुं लङ्घयति गिरिं यत्कृपादमहं वन्दे श्रीगुरो दीनतारणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಶ್ರೀಮದ್ ಭಾಗವತದ 3ನೇ ಸ್ಕಂದ 10ನೇ ಸ್ಕಂದ 3ನೇ ಅಧ್ಯಾಯದಿಂದ ಚರ್ಚೆ ಮಾಡ್ತಾ ಇದ್ದೀವಿ, ಕೃಷ್ಣ ಜನ್ಮದ ಕುರಿತಾಗಿ. ಯಾಕೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ 2 ದಿವಸ ದೂರ ಇದೆ, 3 ದಿವಸ. ಇವತ್ತು 13, 14, 15, 16, 16ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ಭೂಮಿಗೆ ಅವತರಿಸಿದ್ದು. ಸೊ ಅದಕ್ಕೋಸ್ಕರ ನಾವು ರೆಡಿ ಆಗೋದಕ್ಕೆ, ನಮ್ಮ ಚೇತನೆಯನ್ನು ಸಿದ್ಧಗೊಳಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ. ಸೊ ಕೃಷ್ಣನ ಆವಿರ್ಭಾವಕ್ಕಾಗಿ ಹೇಗೆ ದೇವಕಿ ಮತ್ತು ವಸುದೇವ ತಪಸ್ಸನ್ನು ಮಾಡಿದ್ರು, ತೀವ್ರ ತಪಸ್ಸನ್ನು ಮಾಡಿ ಭಗವಂತನೇ ಮಗನಾಗಿ ಬರಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಅದೇ ರೀತಿ ನಾವು ಕೂಡ ನಮ್ಮ ಹೃದಯದಲ್ಲಿ ಭಗವಂತ ಅವತರಿಸಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡು ನಾವು ಭಗವಂತನಿಗಾಗಿ ತಪಸ್ಸನ್ನು ಮಾಡಬೇಕು. ಭಗವಂತ ನಮ್ಮ ಹೃದಯದಲ್ಲಿ ಅವತರಿಸಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಸೊ ಹೇಗೆ ಯಾರಾದರೂ ಗೆಸ್ಟ್ ಮನೆಗೆ ಬರುವಾಗ ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ರಂಗೋಲಿ ಹಾಕ್ತಾರೆ, ಸೊ ಅದನ್ನು ಹೂ ಇಡ್ತಾರೆ, ತೋರಣ ಕಟ್ತಾರೆ. ಸೊ ಆಗ ಗಣ್ಯ ವ್ಯಕ್ತಿಗಳು ಮನೆಗೆ ಬಂದಾಗ ತುಂಬ ಅವ್ರಿಗೆ ಸಂತೋಷ ಆಗ್ತದೆ. ಅದೇ ರೀತಿ ಕೃಷ್ಣ ಕೂಡ ನಮ್ಮ ಹೃದಯದಲ್ಲಿ ಬರಬೇಕಂದ್ರೆ ನಾವು ಕೂಡ ನಮ್ಮ ಹೃದಯದ ಪರಿಸರವನ್ನು ಸಿದ್ಧಗೊಳಿಸಬೇಕು. ಹೃದಯ ನಿರ್ಮಲವಾಗಬೇಕು, ವಿನಮ್ರವಾಗಬೇಕು, ಪ್ರೇಮ ಭಕ್ತಿಯಿಂದ ತೊಳ್ಕುತ್ತಿರಬೇಕು. ಆಗ ಭಗವಂತ ನಮ್ಮ ಹೃದಯದಲ್ಲಿ ಬಂದಿರೋದಕ್ಕೆ ಇಷ್ಟಪಡ್ತಾನೆ. ತುಮಾರ ಹೃದಯ ಸದಾ ಗೋವಿಂದ ವಿಶ್ರಾಮ್. ಶುದ್ಧ ಭಕ್ತರ ಹೃದಯದಲ್ಲಿ ಯಾವಾಗಲೂ ಭಗವಂತ ವಿರಾಜಮಾನ ಇರ್ತಾನೆ, ಯಾವಾಗಲೂ ಅಲ್ಲಿ ನೆಲೆಸಿರ್ತಾನೆ. ಅದಕ್ಕಾಗಿ ಯಾರ ಮನಸ್ಸಲ್ಲಿ ಅನರ್ಥಗಳು, ಕಲಂಕಗಳು ಇರ್ತವೆ, ಅವರ ಹೃದಯದಲ್ಲಿ ಭಗವಂತ ಗೋಚರವಾಗುವುದಿಲ್ಲ. ಇದ್ದಾನೆ, ಭಗವಂತ ಇದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ, ಆದರೆ ಶುದ್ಧ ಭಕ್ತರ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ. ಆದರೆ ನಮ್ಮ ಹೃದಯದಲ್ಲಿ ಇದ್ದಾನೆ, ಆದರೆ ನಮಗೆ ಆಕ್ಸೆಸ್ ಇಲ್ಲ. ಭಗವಂತ ನಮಗೆ ದರ್ಶನೆಯನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ನಾವು ಸಿದ್ಧರಾಗಿಲ್ಲ. ಸೊ ಭಗವಂತನ ಪ್ರಾಕಟ್ಯಕ್ಕೆ ನಾವು ಸಿದ್ಧರಾಗಬೇಕು, ಭಗವಂತನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕು. ಸೊ ಇವತ್ತು ನಾವು ಕೃಷ್ಣ ಜನ್ಮದ ಲೀಲೆಯಿಂದ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಸೊ ಇದು ಭಾಗವತದ 10ನೇ ಸ್ಕಂದ. 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಹಲವಾರು ಲೀಲೆಗಳನ್ನು ವರ್ಣನೆ ಮಾಡಿದ್ದಾರೆ. ಸೊ ತಾವಾಗಲೇ ಕಥೆಯನ್ನು ಕೇಳಿರ್ತೀರ. ಸೊ ನಾನು ಭಗವಂತನ
ಡೈರೆಕ್ಟ್ ಜನ್ಮಲೀಲಕ್ಕೆ ಹೋಗ್ತೀನಿ. ಜನ್ಮಲೀಲೆಯಲ್ಲಿ ತುಂಬ ಚೆನ್ನಾಗಿ ಆ ಆ ಒಂದು ರಹಸ್ಯವನ್ನ, ಗೂಢಾರ್ಥವನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಭಾಗವತದ ದಶಮ ಸ್ಕಂದದ ಟಿಪ್ಪಣಿಯನ್ನ ಕೊಟ್ಟಿದ್ದಾರೆ ಶ್ರೀ ಜೀವ ಗೋಸ್ವಾಮಿ, ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್, ಶ್ರೀಧರ ಸ್ವಾಮಿ ಇತ್ಯಾದಿ ಹಲವಾರು ಆಚಾರ್ಯರು ಆ, ತಮ್ಮ ಟಿಪ್ಪಣಿಯನ್ನ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಟಿಪ್ಪಣಿಗಳನ್ನು ಓದುತ್ತಾ, ಕಮೆಂಟರೀಸ್ ಅನ್ನು ಓದುತ್ತಾ ನಾವು ಈ ಕೃಷ್ಣ ಜನ್ಮದ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೀತಿ ಮಾಮೇತಿ ಸ್ವರ್ಜುನ. ಯಾರು ನನ್ನ ಜನ್ಮ ಮತ್ತು ಕರ್ಮವನ್ನ ಚೆನ್ನಾಗಿ ತಿಳಿದುಕೊಳ್ತಾರೋ ಅವರಿಗೆ ಪುನರ್ಜನ್ಮವಿಲ್ಲ, ಅವರು ವೈಕುಂಠಕ್ಕೆ ಮರಳಿ ಹೋಗ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಸೊ ಅದಕ್ಕಾಗಿ ಕೃಷ್ಣನ ಜನ್ಮ ಮತ್ತು ಕೃಷ್ಣನ ಲೀಲೆಗಳನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಎಷ್ಟು ತಿಳ್ಕೊಂಡ್ರೂ ಕಮ್ಮಿ, ಯಾಕೆಂದ್ರೆ ಕೃಷ್ಣ ಅನಂತ, ಕೃಷ್ಣನ ಲೀಲೆ ಕೂಡ ಅನಂತ. ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಎಷ್ಟು ಆಚಾರ್ಯರು ವರ್ಣನೆ ಮಾಡಿದ್ದಾರೆ ಅದನ್ನಾದರೂ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡೋಣ. ಸೊ ಈ ಭೂಮಿಯಲ್ಲಿ ಭಾರ ಹೆಚ್ಚಾದಾಗ ಭಾರಾವತಾರಣ ಎನ್ನಿ ಭುವನಾವೈ ಓದೋ ಸೀಧಂತಿ ಭೂರಿ ಭಾರೇಣ ಜಾತೋ ಹಿ ಆತ್ಮಭುವಾರ್ಥಿತಃ. ಕುಂತಿ ಮಹಾರಾಣಿ ತನ್ನ ಪ್ರಾರ್ಥನೆಯಲ್ಲಿ ಹೇಳ್ತಾಳೆ, ಕೃಷ್ಣನ ಆವಿರ್ಭಾವಕ್ಕೆ ಕಾರಣ ಏನು? ಭೂಮಿ ತುಂಬಾ ಭಾರವನ್ನ ಸಹಿಸ್ಕೊಳ್ಳೋದಕ್ಕೆ ಅವಳಿಂದ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ರಾಕ್ಷಸರ ಕಾಟ, ಪಾಪಿಗಳ ಕಾಟ ಹೆಚ್ಚಾಯಿತು. ಕಂಸ ಮತ್ತೆ ಕಂಸನ ಅನುಚರರ ಕಾಟದಿಂದ ಭೂಮಿಗೆ ಭಾರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವಳು ಸಹಾಯವನ್ನು ಕೇಳೋದಕ್ಕೆ ಬ್ರಹ್ಮನ ಹತ್ರ ಹೋಗ್ತಾಳೆ. ಬ್ರಹ್ಮ ಹೇಳ್ತಾನೆ, ನನ್ನಿಂದ ಏನು ಮಾಡೋಕ್ಕಾಗೋದಿಲ್ಲ, ಇದು ಸಾಕ್ಷಾತ್ ವಿಷ್ಣುವೇ ಬರಬೇಕು ಅಂತ ಹೇಳಿದಾಗ ಭಗವಂತ ಬ್ರಹ್ಮಾಜಿ ಎಲ್ಲ ದೇವತೆಗಳ ಜೊತೆ ಕ್ಷೀರಸಾಗರಕ್ಕೆ ಹೋಗಿ ಕ್ಷೀರಸಾಗರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಕ್ಷೀರಸಾಗರದ ಬಾರ್ಡರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ, ಪುರುಷ ಸೂಕ್ತವನ್ನ ಹೇಳಿದಾಗ ಭಗವಂತ ಅವರ ಪ್ರಾರ್ಥನೆಗೆ ಮೆಚ್ಚಿ ಅವರಿಗೆ ಆಶೀರ್ವಾದವನ್ನು ನೀಡ್ತಾನೆ. ತಾವೆಲ್ಲರೂ ನಿಶ್ಚಿಂತರಾಗಿರಿ, ನಾನು ಶೀಘ್ರದಲ್ಲೇ ಭೂಮಿ ಮೇಲೆ ಅವತರಿಸುತ್ತೇನೆ. ಅವತರಿಸಿ ಎಲ್ಲ ರಾಕ್ಷಸರನ್ನ ಸಂಹಾರವನ್ನು ಮಾಡಿ ನಿಮಗೆ ರಕ್ಷಣೆಯನ್ನು ಒದಗಿಸಿಕೊಡ್ತೇನೆ. ಆದರೆ ತಾವೆಲ್ಲರೂ ನನ್ನ ಲೀಲೆಯಲ್ಲಿ ಸಹಾಯ ಮಾಡೋದಕ್ಕೆ ತಾವೆಲ್ಲರೂ ಭೂಮಿಯ ಮೇಲೆ ಯದುಕುಲದಲ್ಲಿ ಅವತರಿಸಿರಿ. ಯದು, ವೃಷ್ಣಿ, ಭೋಜ, ಅಂಧಕ ಈ ಎಲ್ಲ ಡೈನಸ್ಟೀಸ್ ಅಲ್ಲಿ ತಾವೆಲ್ಲರೂ ಅವತರಿಸಿ ಅಂತ ಹೇಳ್ತಾರೆ. ಸೊ ಕೃಷ್ಣನ, ವಿಷ್ಣುವಿನ ಅಪ್ಪಣೆಗೆ ಒಪ್ಪಿಕೊಂಡು ಎಲ್ಲ ದೇವತೆಗಳು ಭೂಮಿಯ ಮೇಲೆ ಅವತರಿಸ್ತಾರೆ. ಕೃಷ್ಣನ ಆವಿರ್ಭಾವಕ್ಕೆ ಪ್ರತೀಕ್ಷೆಯನ್ನ ಮಾಡ್ತಾ ಇದ್ರು. ಈ ಕಡೆ ಕಂಸನ ಅತ್ಯಾಚಾರ ಹೆಚ್ಚುತ್ತಾ ಇತ್ತು. ಕಂಸನ ತಂಗಿಯಾದಂತಹ ದೇವಕಿಯ ಮದುವೆ ಆಯಿತು ವಸುದೇವನ ಜೊತೆ. ಮದುವೆ ದಿನವೇ, ಮದುವೆಯಾದ ನಂತರ ತನ್ನ ವಸುದೇವನ ಮನೆಗೆ ಹೋಗುವ ಸಮಯದಲ್ಲಿ ಆಕಾಶವಾಣಿ ಆಯಿತು. ಆಕಾಶವಾಣಿ ಏನಂತ ಹೇಳಿತು? ಹೇ ಕಂಸ, ಹೇ ಮೂರ್ಖ, ಹೇ ಮೂಢ, ದೇವಕಿಯ ಅಷ್ಟಮ ಗರ್ಭ, ದೇವಕಿಯ 8ನೇ ಗರ್ಭವೇ ನಿನ್ನ ನಾಶಕ್ಕೆ ಕಾರಣ, ನಿನ್ನ ಸಾವಿಗೆ ಕಾರಣ ಆಗುತ್ತೆ ಅಂತ ಹೇಳಿದಾಗ ಕಂಸನಿಗೆ ಸಿಟ್ಟು ಬಂತು, ಭಯ ಕೂಡ ಆಯಿತು. ಸೊ ತಕ್ಷಣ ದೇವಕಿಯನ್ನ ಕೊಲ್ಲೋದಕ್ಕೆ ಹೊರಡ್ತಾನೆ. ಆದರೆ ವಸುದೇವ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅತಿ ವಿನಮ್ರವಾಗಿ ಕಂಸನ ಜೊತೆ ಸಂವಾದವನ್ನು ಮಾಡಿ ಆ ಒಂದು ವಿಪತ್ತನ್ನ ತಪ್ಪಿಸುತ್ತಾನೆ. ಸಾಕಷ್ಟು ಮಾತುಗಳನ್ನು ಹೇಳಿದ್ದ ವಸುದೇವ ಕಂಸನಿಗೆ. ಬಟ್ ಒಂದು ಮುಖ್ಯವಾದ ಮಾತು ಏನಂತಂದ್ರೆ, ದೇವಕಿಯಿಂದ ನಿನಗೆ ಏನು ಕಷ್ಟ ಇಲ್ಲ, ನಿನಗೇನು ಭಯವಿಲ್ಲ. ಆದರೆ ದೇವಕಿ 8ನೇ ಗರ್ಭದಿಂದ ತಾನೇ ಭಯ ಇರೋದು. ಅದಕ್ಕಾಗಿ ನಾನು ದೇವಕಿಯ 8ನೇ ಗರ್ಭವನ್ನು ನಿನಗೆ ತಂದು ಕೊಡ್ತೀನಿ, ನೀನೇನಾದ್ರೂ ಮಾಡು ಅಂತಾನೆ. ಆಗ ಆಕ್ಚುಲಿ ವಸುದೇವ ಹೇಳ್ತಾನೆ, ನಾನು ಎಲ್ಲಾ ಮಕ್ಕಳನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ವಸುದೇವ ಎಷ್ಟು ಸತ್ಯವಂತ ಅಂದ್ರೆ, ವಸುದೇವನ ಮಾತನ್ನ ನಂಬಿ ಕಂಸ ಅವರಿಬ್ಬರನ್ನ ಬಿಟ್ಬಿಡ್ತಾನೆ. ಸೊ ವಸುದೇವನ ಮಾತು ಸತ್ಯವಾಗಿರ್ತಾ ಇತ್ತು. ಯಾವಾಗಲೂ ಸತ್ಯವನ್ನೇ ಅವನು ನುಡಿತಾ ಇದ್ದ, ಸತ್ಯವನ್ನೇ ನಡೀತಾ ಇದ್ದ. ಆದ ಕಾರಣ ಎಲ್ಲರಿಗೂ ಅವನ ಮಾತಿನ ಮೇಲೆ ನಂಬಿಕೆ ಇತ್ತು. ಕಂಸನಿಗೂ ಕೂಡ ಅವನ ಮೇಲೆ ನಂಬಿಕೆ ಆಯಿತು. ಆದ ಕಾರಣ ಸೊ ನಾವು ಕೂಡ ಯಾವಾಗ ನಮ್ಮ ಚರಿತ್ರೆಯನ್ನ ಪವಿತ್ರವಾಗಿ ಮೇಂಟೈನ್ ಮಾಡ್ಕೊತೀವಿ,
ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಬರ್ತದೆ. ಯಾವಾಗ ನಮ್ಮ ಚರಿತ್ರೆಯಲ್ಲಿ ಏನಾದರೂ ಕಳಂಕ ಕಾಣಿಸ್ತದೆ, ಆಗ ಜನರ ನಂಬಿಕೆ ಹೊರಟೋಗ್ತದೆ. ಸೊ ಅದಕ್ಕೆ ನಾವು ನಿಷ್ಕಳಂಕವಾದ ಜೀವನವನ್ನು ಕೂಡ ನಡೆಸಬೇಕು. ಆದಷ್ಟು ಶುದ್ಧವಾದ ಪವಿತ್ರವಾದ ಜೀವನವನ್ನು ನಡೆಸುವುದು ನಮ್ಮದೊಂದು ಕರ್ತವ್ಯ, ವಿಶೇಷವಾಗಿ ಭಕ್ತರ ಒಂದು ಕರ್ತವ್ಯ ಆಗ್ತದೆ. ಸೊ ಆದರೆ ನಂತರ ಕಂಸ ದೇವಕಿ ವಸುದೇವರನ್ನ ಜೈಲಲ್ಲಿ ಕೂಡ ಹಾಕ್ತಾನೆ. ಸೊ ಯಾಕೆಂದ್ರೆ ನಾರದರು ಬಂದು ಕಂಸನಿಗೆ ಹೇಳ್ತಾರೆ, ಕಂಸ, ನಾನು ಒಂದು ಮೀಟಿಂಗಿಂದ ಬರ್ತಾ ಇದ್ದೀನಿ, ದೇವತೆಗಳೆಲ್ಲ ಒಂದು ಮೀಟಿಂಗ್ ಮಾಡ್ತಾ ಇದ್ರು. ಆ ಮೀಟಿಂಗ್ನಲ್ಲಿ ನಾನು ಏನು ಕೇಳಿದೆ ಅಂದರೆ, ಎಲ್ಲ ದೇವತೆಗಳು ಯದುಕುಲದಲ್ಲಿ ಮತ್ತು ವೃಷ್ಣಿಕುಲದಲ್ಲಿ ಹುಟ್ಟಿ ಬಂದಿದ್ದಾರೆ, ಅದಕ್ಕಾಗಿ ಅವರೆಲ್ಲರೂ ನಿನ್ನ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ. ಭಗವಂತನ ಅವತಾರಗೋಸ್ಕರ ಅವರು ಬರ್ತಾ ಇದ್ದಾರೆ. ಸೊ ನೀನು 8ನೇ ಮಗುವಿನಗೋಸ್ಕರ ಕಾಯ್ತಾ ಇದೀಯಾ, ಆದರೆ 8ನೇ ಮಗು ಯಾವುದಾದ್ರೂ ಆಗಿರ್ಬೋದು, 1ನೇ 2ನೇ 3ನೇ 4ನೇ 5 6 7 8 ಅದರಲ್ಲಿ ಯಾರಾದರೂ ಭಗವಂತನ ಅಂಶ ಆಗಿರ್ಬೋದು ಅಂತ ಹೇಳಿದಾಗ ಕಂಸ ತಕ್ಷಣ ಅವರನ್ನು ಬಂಧಿಸಿ, ವಸುದೇವ ಮತ್ತೆ ದೇವಕಿಯನ್ನ ಬಂದಿಗೊಳಿಸಿ ಅವರನ್ನು ಜೈಲಲ್ಲಿ ಕೂಡ ಹಾಕ್ತಾನೆ. ಸೊ ಪ್ರಥಮ ಮಗು ಹುಟ್ಟಿದಾಗ ಆ ಮಗುವನ್ನ ಕೊಂದಾಕಿದ, 2ನೇ ಮಗು ಹುಟ್ಟಿದಾಗ ಕೊಂದಾಕಿದ, 3 4 5 6 ಮಕ್ಕಳನ್ನ ಕೊಂದಾಕ್ದ. ಆ ಮಕ್ಕಳನ್ನೆಲ್ಲ ಕೈಯಲ್ಲಿ ಎತ್ತಿ ಬಂಡೆಗೆ ಜೋರಾಗಿ ಬಿಸಾಡಿ ಅವರನ್ನು ಕೊಲ್ತಾ ಇದ್ದ. ಅಷ್ಟು ಕ್ರೂರಿ, ಅಷ್ಟು ಹಿಂಸೆಯನ್ನು ಮಾಡ್ತಾ ಇದ್ದ. ನವಜಾತ ಶಿಶುಗಳನ್ನ ಕೊಲ್ಲುವುದು ಅದು ವೆರಿ ಗ್ರೇಟ್ ಸಿನ್, ಅದು ಮಹಾಪಾಪ. ಅಂತ ಮಹಾಪಾಪವನ್ನು ಮಾಡೋದಕ್ಕೆ ಅವನು ಹಿಂಜರಿರಲಿಲ್ಲ, 6 ಮಕ್ಕಳನ್ನ ಕೊಂದಾಕಿದ. ನಂತರ 7ನೇ ಮಗು ಬಲರಾಮ. ಸೊ ಬಲರಾಮ ಜಯಂತಿ ದಿನ ಅದರ ಕಥೆಯನ್ನು ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಬಲರಾಮ ಸಪ್ತಮ ಗರ್ಭ. ಆದರೆ ಕೃಷ್ಣನ ಇಚ್ಛೆಯಂತೆ ಬಲರಾಮ ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಆಕರ್ಷಿತನಾಗಿ ಅಲ್ಲಿ ಸ್ಥಳಾಂತರಗೊಂಡು ಅಲ್ಲಿ ರೋಹಿಣಿಯ ಮಗನಾಗಿ ಹುಟ್ಟಿದ, ಗೋಕುಲದಲ್ಲಿ ಹುಟ್ಟಿದ. ಸೊ 7ನೇ ಶಿಶು ಗರ್ಭಪಾತ ಆಯಿತು ಅಂತ ಕಂಸನಿಗೆ ಗೊತ್ತಾಯಿತು. ಅದಕ್ಕಾಗಿ 8ನೇ ಮಗನಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಸೊ 8ನೇ ಮಗು ಈಗ ಅವತರಿಸಿದೆ. ಸೊ ಈ 6 ಮಕ್ಕಳ ಕತೆ ತಮಗೆಲ್ಲ ಗೊತ್ತಾ? ಈ 6 ಮಕ್ಕಳು ಯಾರು ಅಂತ? ಓಕೆ, ಯಾರು ಹೇಳ್ತಾ ಇದಾರೆ ಕಾಮಕ್ರೋಧ ಅಂತ? ಯಾರು ಹೇಳ್ತಾ ಇದಾರ? ಸರಿಯಾಗಿ ಕೇಳಿಸ್ತಾ ಇಲ್ಲ, ಅರ್ಧಂಬರ್ಧ ಮಾತ್ರ ಕೇಳಿಸ್ತಾ ಇದೆ. ಹಾ, ಸೊ ಯಾರೊಬ್ರು ಹೇಳಿದ್ರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಿ ಅಂತ. ಸೊ 6 ಅನರ್ಥಗಳು ಹೌದು, ಆದರೆ ಈ 6 ಅನರ್ಥಗಳು ಅದು ಪ್ರತೀಕ ಮಾತ್ರ. ಸೊ ಈ 6 ಮಕ್ಕಳನ್ನ 6 ಅನರ್ಥಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ. ಈ 6 ಅನರ್ಥಗಳು ಯಾವಾಗ ಹೃದಯದಿಂದ ಹೊರ ಹೋಗ್ತವೆ, ಆಗ ಭಗವಂತ ಬರ್ತಾನೆ. ಈ 6 ಅನರ್ಥಗಳು ಯಾವಾಗ ಹೊರ ಹೋಗ್ತವೆ, ಯಾವಾಗ ನಮಗೆ ಮಾಯಾ ಶಕ್ತಿ ಅಥವಾ ಈ ಭೌತಿಕ ಪ್ರಕೃತಿಯ ಭಯ ಇರ್ತದಲ್ಲ, ಆ ಭಯದಿಂದ ಈ 6 ಅನರ್ಥಗಳು ನಾಶ ಆಗ್ತವೆ. ಸೊ ಇಲ್ಲಿ ಕಂಸ ಭೌತಿಕ ಪ್ರಕೃತಿಯ ಒಂದು ಪ್ರತೀಕ. ಸೊ ಭೌತಿಕ ಮಟೀರಿಯಲ್ ವರ್ಲ್ಡ್, ಫಿಯರ್ ಆಫ್ ಮಟೀರಿಯಲ್ ಎಕ್ಸಿಸ್ಟೆನ್ಸ್, ಈ ಭೌತಿಕ ಸಂಸಾರದ ಭಯದಿಂದ ಈ 6 ಅನರ್ಥಗಳು ನಾಶವಾದಾಗ ಗುರುಗಳ ಪ್ರಕಟವಾಗ್ತದೆ. ಬಲರಾಮ ಗುರುವಿನ ಪ್ರತೀಕ. ನಂತರ ಕೃಷ್ಣ ಅವತರಿಸ್ತಾನೆ. ಸೊ ಈ ರೀತಿ 6 ಅನರ್ಥಗಳು ನಾಶವಾದಾಗ ಗುರುಗಳ ಆಗಮನವಾಗ್ತದೆ, ನಂತರ ಭಗವಂತ ಪ್ರಕಟನಾಗ್ತಾನೆ. ಅದು ಒಂದು ಕಥೆ. ಬಟ್ ಇನ್ನೊಂದು ಕಥೆ ಏನಂದ್ರೆ, ಈ 6 ಮಕ್ಕಳು ಆಕ್ಚುಲಿ ಹಿಂದಿನ ಜನ್ಮದಲ್ಲಿ ಅವರು ಹಿರಣ್ಯಕಶಿಪುವಿನ ಮೊಮ್ಮಕ್ಕಳಾಗಿದ್ರು, ಗ್ರ್ಯಾಂಡ್ ಸನ್ಸ್ ಆಫ್ ಹಿರಣ್ಯಕಶಿಪು. ಯಾಕಂದ್ರೆ ಇವರು ಕಾಲನೇಮಿ ಮಕ್ಕಳಾಗಿದ್ರು. ಹಿರಣ್ಯಕಶಿಪುವಿನ ಮಗ ಕಾಲನೇಮಿ ಮಕ್ಕಳು ಈ 6 ಜನ. ಈ 6 ಜನ
ತಪಸ್ಸು ಮಾಡೋದಕ್ಕೆ ಹೋಗಿದ್ರು, ಬ್ರಹ್ಮದೇವರಿಂದ ವರವನ್ನು ಪಡೆಯೋದಕ್ಕೆ ತಪಸ್ಸು ಮಾಡೋಕ್ಕೆ ಹೋಗಿದ್ರು. ಆದರೆ ಹಿರಣ್ಯಕಶಿಪುವಿನ ಅನುಮತಿ ತಗೊಳ್ಳದೆ ಹೋಗಿದ್ರು. ಅದಕ್ಕೆ ಹಿರಣ್ಯಕಶಿಪುವಿಗೆ ಕೋಪ ಬಂತು. ಕೋಪ ಬಂದು ಶಾಪವನ್ನು ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ತಾವು ನಿಮ್ಮ ತಂದೆಯಿಂದಲೇ ಕೊಲ್ಲಲ್ಪಡ್ತೀರಾ ಅಂತ. ಸೊ ಕಾಲನೇಮಿ ಮುಂದಿನ ಜನ್ಮದಲ್ಲಿ ಕಂಸನಾಗಿ ಹುಟ್ಟಿದ. ಸೊ ಕಂಸ ದೇವಕಿಯ 6 ಮಕ್ಕಳನ್ನ ಕೊಂದು ಹಾಕಿದ. ಸೊ ದೇವಕಿಯ ಮಾವ ಆಗ್ಬೇಕು. ಸೊ ಸೊ ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಆಗಿದ್ದ. ಸೊ ಕಾಲನೇಮಿ ಈ 6 ಮಕ್ಕಳನ್ನ ಕೊಂದು ಹಾಕಿದ. ಸೊ ಈ 6 ಮಕ್ಕಳು ಕಾಲನೇಮಿ ಮಕ್ಕಳಾಗಕ್ಕಿಂತ ಮುಂಚೆ ಅವರು ಮಾರೀಚಿಯ ಮಕ್ಕಳಾಗಿದ್ರು. ಅವರು ವಸುಗಳಾಗಿದ್ರು. ಅವರು ಅಪರಾಧವನ್ನು ಮಾಡಿದ ಕಾರಣ ಅವರು ಶಾಪಗ್ರಸ್ತರಾಗಿ ಅವರು ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ರು. ಸೊ ಈ ರೀತಿ ಸೊ ದೇವತೆಗಳು ಶಾಪಗ್ರಸ್ತರಾಗಿ ಅಸುರರಾದರು. ಅಸುರರು ಹಿರಣ್ಯಕಶಿಪುವಿಂದ ಶಾಪವನ್ನು ಪಡೆದುಕೊಂಡು ಮತ್ತೆ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಬಂದರು. ಅವರನ್ನು ಕಂಸ ಕೊಂದ ಮೇಲೆ ಅವರಿಗೆ ಮುಕ್ತಿ ಸಿಕ್ಕಿತು ಅಂತ ಶಾಸ್ತ್ರದಲ್ಲಿ, ಭಾಗವತದಲ್ಲಿ ಹೇಳಲಾಗಿದೆ. ಸೊ ಈ ರೀತಿ ನಾವು ನಮ್ಮ ಹೃದಯದಲ್ಲಿ ಕೃಷ್ಣನನ್ನ ಪ್ರಕಟಗೊಳಿಸಬೇಕಂದ್ರೆ ನಾವು ಈ ಅನರ್ಥಗಳಿಂದ ಮುಕ್ತರಾಗಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ನಾವು ಚೆನ್ನಾಗಿ ಸಾಧನೆ ಮಾಡಿ ಮತ್ತೆ ಹೆಲ್ದಿ ಫಿಯರ್ ಆಫ್ ಮೆಟಲ್ ಎಕ್ಸಿಸ್ಟೆನ್ಸ್, ಅಂದರೆ ಈ ಭೌತಿಕ ಸಂಸಾರದಲ್ಲಿ ಸಿಲುಕುವ ಒಂದು ಭಯ ಇರಬೇಕು ನಮಗೆ. ಸೊ ಆಗ ನಾವು ಈ ಪ್ರಲೋಭನೆಗಳಿಂದ ದೂರ ಇರ್ತೀವಿ. ಹೇಗೆ ಎಲೆಕ್ಟ್ರಿಸಿಟಿ ಇದೆ, ನಾವು ಪ್ಲಗ್ಗಲ್ಲಿ ಕೈ ಹಾಕೋದಕ್ಕೆ ಭಯ ಪಡ್ತೀವಿ ತಾನೆ. ಅಥವಾ ಬಾತ್ರೂಮಲ್ಲಿ ಅದು ಇಮರ್ಷನ್ ರಾಡ್ ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರ್ತೀವಿ. ಕೈ ಟಚ್ ಆಗಿಬಿಟ್ರೆ ಶಾಕ್ ಹೊಡಿತದೆ. ಅಥವಾ ಅಯನ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರ್ತೀವಿ. ಸೊ ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿರುವಾಗ ಭೌತಿಕ ಪ್ರಕೃತಿ ಜೊತೆ ನಾವು ಆಟ ಆಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ವಿ ಶುಡ್ ಬಿ ಫಿಯರ್ಫುಲ್ ಆಫ್ ಗೆಟಿಂಗ್ ಶಾಕ್. ಈ ಭೌತಿಕ ಪ್ರಕೃತಿಯಿಂದ ಆಕರ್ಷಿತವಾಗುವ, ಭೋಗಿಸುವ, ಬಂಧಿತರಾಗುವ ಭಯ ಇರಬೇಕು. ಆಗ ನಾವು ತುಂಬ ಕೇರ್ಫುಲ್ ಆಗಿರ್ತೀವಿ. ಪದ್ಮಪತ್ರಾಂ ಇವಂಬಸಿ, ಹೇಗೆ ಒಂದು ಕಮಲದ ದಳದಲ್ಲಿ ಕಮಲ ನೀರಲ್ಲಿ ಬೆಳೀತದೆ. ಸೊ ಆದರೆ ಆ ನೀರು ಅದಕ್ಕೆ ಸ್ಪರ್ಶವಾಗುವುದಿಲ್ಲ. ಅದೇ ರೀತಿ ನಾವು ಭೌತಿಕ ಪ್ರಕೃತಿಯಲ್ಲಿ ಇದ್ರೂ ಕೂಡ ಈ ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ನಾವು ಒಳಗಾಗಬಾರದು. ಆ ರೀತಿ ನಾವು ಜೀವನವನ್ನ ನಡೆಸಬೇಕು. ಪದ್ಮಪತ್ರಮೇವಾಂಬಸ. ಸೊ ದಟ್ ಈಸ್ ಪಾಸಿಬಲ್ ಬೈ ಹೆಲ್ದಿ ಫಿಯರ್ ಆಫ್ ಮೆಟಲ್ ಎಕ್ಸಿಸ್ಟೆನ್ಸ್. ಸ್ವಲ್ಪ ಭಯ ಇರಬೇಕು, ಪಾಪ ಮಾಡುವ ಭಯ ಇರಬೇಕು, ಭೌತಿಕ ಬಂಧನದ ಭಯ ಇರಬೇಕು, ಮತ್ತೆ ಹುಟ್ಟಿ ಬರುವ ಭಯ ಇರಬೇಕು. ಆಗ ನಾವು ಭಕ್ತಿ ತೀವ್ರವಾಗಿ ಮಾಡಬಹುದು. ಸೊ ದೇವಕಿ ವಸುದೇವರು ತುಂಬ ತೀವ್ರವಾಗಿ ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ರು. ಸೊ ಆದ ಕಾರಣ ಅವರ ಅನರ್ಥಗಳು ನಾಶವಾಗಿ ಭಗವಂತ ಆವಿರ್ಭವಿಸಿದ. ಸೊ ಭಗವಂತ ವಸುದೇವನ ಮನಸ್ಸಿನಲ್ಲಿ ಪ್ರವೇಶ ಮಾಡಿದ. ವಸುದೇವನ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ನಂತರ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ. ಸೊ ದೇವಕಿ ಗರ್ಭವತಿ ಆದ್ಲು. ಸೊ ಗರ್ಭವತಿ ಆದಂತಹ ದೇವಕಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ಲು, ತುಂಬ ತೇಜೋಮಯವಾಗಿ ಕಾಣಿಸ್ತಾ ಇದ್ಲು. ಸೊ ಎಲ್ಲ ದೇವತೆಗಳಿಗೂ ಕೂಡ ಬಂದು ಅವಳಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ರು, ಪುಷ್ಪವೃಷ್ಟಿಯನ್ನು ಅವಳ ಮೇಲೆ ಮಾಡ್ತಾ ಇದ್ರು. ಸೊ ಇದು 2ನೇ ಅಧ್ಯಾಯದ ವಿಷಯವಾಗಿದೆ, ಗರ್ಭಸ್ತುತಿ. ಗರ್ಭಸ್ತುತಿಯ ಬಗ್ಗೆ ನಾನು ಆಲ್ರೆಡಿ ಇನ್ನೊಂದು ಲೆಕ್ಚರ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಡೀಟೇಲ್ ಆಗಿ ಹೋಗುವುದಿಲ್ಲ. ಸೊ ಈಗ ಕೃಷ್ಣ, ಎಲ್ಲ ದೇವತೆಗಳು ಕೃಷ್ಣನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅವರು ಹಿಂದಿರುಗಿದ್ದಾರೆ. ಸೊ ದೇವಕಿ ವಸುದೇವರು ಕಾರಾಗೃಹದಲ್ಲಿದ್ದಾರೆ. ವಸುದೇವನ ಕೈ ಕಾಲಿಗಳಿಗೆ ಬೇಡಿಗಳನ್ನು ಕಟ್ಟಿದ್ದಾರೆ. ಹೊರಗಡೆ ತುಂಬ ಟೈಟ್ ಸೆಕ್ಯೂರಿಟಿ ಇದೆ, ಡೋರ್ ಲಾಕ್ ಆಗಿದೆ, ರೈಟ್, ಬೀಗ ಹಾಕಿದ್ದಾರೆ. ಹೊರಗಡೆ ಸೈನಿಕರು ಕೂತಿದ್ದಾರೆ. ಮತ್ತೆ ಪ್ರಾಣಿಗಳಂತಹ, ಸಿಂಹಗಳಂತಹ ಪ್ರಾಣಿಗಳು ಕೂಡ ಇದ್ದಾವೆ. ಸೊ ಮತ್ತೆ ಆ ಕೋಟೆಯನ್ನು ದಾಟಿ ಹೋಗುವುದು ತುಂಬ ಕಷ್ಟ. ಅಷ್ಟು ಒಂದು ಸೆಕ್ಯೂರಿಟಿ ಅಲ್ಲಿ ಅಷ್ಟು ಒಂದು ಏನಂತಾರೆ, ವೆರಿ ಡಿಫಿಕಲ್ಟ್ ಸಿಚುವೇಶನಲ್ಲಿ, ತುಂಬ ಕಷ್ಟಕರವಾದ ಸಿಚುವೇಶನಲ್ಲಿ ದೇವಕಿ ವಸುದೇವರಲ್ಲಿ ಇದ್ದರು. ಆ ಸಮಯದಲ್ಲಿ ಭಗವಂತ ಅವತರಿಸುವ, ಹುಟ್ಟುವ ಸಮಯ ಆಯಿತು. ಸೊ ಭಾಗವತದ 3ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಮಹೇಶ್ವರಿ ಮಾತಾಜಿ, ತಾವು ಪ್ರಥಮ ಶ್ಲೋಕದ ಅನುವಾದವನ್ನು ಓದ್ತೀರಾ? ಸುಖಮುನಿಗಳು ಹೀಗೆಂದರು. ಆಮೇಲೆ ಭಗವಂತನ ಆವಿರ್ಭಾವದ ಶುಭ ಸಮಯದಲ್ಲಿ
ಸಮಗ್ರ ವಿಶ್ವವು ಎಲ್ಲಾ ಸದ್ಗುಣಗಳಿಂದ, ಸೌಂದರ್ಯದಿಂದ ಮತ್ತು ಶಾಂತಿಯಿಂದ ತುಂಬಿಕೊಂಡಿತು. ರೋಹಿಣಿ ತಾರಾಗಣವು ಅಶ್ವಿನಿ ನಕ್ಷತ್ರಗಳ ಹಾಗೆ ಕಾಣಿಸಿತು. ಸೂರ್ಯ, ಚಂದ್ರ ಮತ್ತು ಇತರ ನಕ್ಷತ್ರಗಳು ಹಾಗೂ ಗ್ರಹಗಳು ಬಹಳ ಶಾಂತವಾಗಿದ್ದವು. ಸಕಲ ದಿಕ್ಕುಗಳು ಅತ್ಯಂತ ಮನೋಹರವಾಗಿ ಕಾಣಿಸಿದವು. ಸುಂದರವಾದ ನಕ್ಷತ್ರಗಳು ಮೋಡಗಳಿಲ್ಲದ ಆಕಾಶದಲ್ಲಿ ಮುಳುಗಿದವು. ಭೂಮಿಯು ಪಟ್ಟಣಗಳಿಂದಲೂ, ಗ್ರಾಮಗಳಿಂದಲೂ, ಗಣಿಗಳಿಂದಲೂ, ಹುಲ್ಲುಗಾವಲುಗಳಿಂದಲೂ ಅಲಂಕೃತವಾಗಿ ಸರ್ವಮಂಗಳಮಯವಾಗಿ ಕಾಣಿಸಿಕೊಂಡಿತು. ನದಿಗಳು ನಿರ್ಮಲ ಜಲದೊಡನೆ ಪ್ರವಹಿಸಿದವು. ಕೊಳಗಳು ಮತ್ತು ವಿಶಾಲ ಜಲಗಳು ನೈದಿಲೆಗಳಿಂದ ಮತ್ತು ತಾವರೆಗಳಿಂದ ತುಂಬಿ ಅಸಾಮಾನ್ಯವಾಗಿ ಸೊಗಸಾಗಿದ್ದವು. ನೇತ್ರಾನಂದವನ್ನು ಉಂಟು ಮಾಡುವ ಹೂವುಗಳಿಂದಲೂ ಕೂಡಿರುವ ಮರಗಳಲ್ಲಿ ಮತ್ತು ಹಸು ಗಿಡಗಳಲ್ಲಿ ಕೋಗಿಲೆಯಂತ ಹಕ್ಕಿಗಳು ಮತ್ತು ದುಂಬಿಗಳ ಹಿಂಡುಗಳು ದೇವತೆಗಳಿಗಾಗಿ ಇಂಪಾದ ಧ್ವನಿಗಳೊಂದಿಗೆ ಹಾಡತೊಡಗಿದವು. ನಿರ್ಮಲವಾದ ಮೇಲುಗಾಳಿಯು ಸ್ಪರ್ಶ ಸುಖವನ್ನು ನೀಡುತ್ತಾ ಹೂವುಗಳ ಹಸುಗಂಪನ್ನು ಹೊತ್ತುಕೊಂಡು ಬೀಸತೊಡಗಿತು. ಅದಲ್ಲದೆ ಬ್ರಾಹ್ಮಣರು ಹೋಮ ಕ್ರಿಯೆಗಳಲ್ಲಿ ತೊಡಗಿಕೊಂಡು ಮೇದಿನಿಯ ಮೇದಿಯಮ ಮೇದಿನಿಯಮಗಳ ಪ್ರಕಾರ ಬೆಂಕಿಯನ್ನು ಹೊರಿಸಿಕೊಂಡಾಗ ಆ ಬೆಂಕಿಗಳು ಮೇಲುಗಾಳಿಯಿಂದ ತೆದರಿಕೊಳ್ಳದೆ ಸ್ಥಿರವಾಗಿ ಉರಿದವು. ಹೀಗೆ ಜನ್ಮರಹಿತನಾದ ಭಗವಾನ್ ವಿಷ್ಣು ದೇವೋತ್ತಮ ಪರಮ ಪುರುಷನ ಆವಿರ್ಭವಿಸಲಿದ್ದಾಗ ಹಂಸನಂತಹ ರಾಕ್ಷಸರಿಂದ ಸದಾ ಪೀಡಿತರಾಗಿದ್ದ ಮುನಿಗಳು ಮತ್ತು ಬ್ರಾಹ್ಮಣರು ತಮ್ಮ ಹೃದಯದೊಳಗೆ ಶಾಂತಿಯನ್ನು ಅನುಭವಿಸಿದರು. ಅದಲ್ಲದೆ ಏಕಕಾಲದಲ್ಲಿ ಊರ್ಧ್ವ ಲೋಕಗಳ ಕಡೆಯಿಂದ ದುಂಬಿಗಳು ಮೊಳಗಿದವು. ಶ್ರೀ ಕೃಷ್ಣ ಹ್ಮ್ ಪ್ರಭುಗೆ ಧನ್ಯವಾದ. ತುಂಬ ಅದ್ಭುತವಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ರೈಟ್. ಇದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ, ಬುಧವಾರದ ರಾತ್ರಿ. ಆಗಿನ ಕಾಲದಲ್ಲಿ 5,000 ವರ್ಷದ ಹಿಂದೆ ಬುಧವಾರದ ರಾತ್ರಿ ಭಗವಂತ ಆವಿರ್ಭವಿಸಿದ್ದು. ಮಧ್ಯರಾತ್ರಿ ಕಾಲ. ಸೊ ರೋಹಿಣಿ ನಕ್ಷತ್ರ ಕಾಣಿಸಿಕೊಂಡಿದೆ. ಸೊ ಚಂದ್ರ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದೆ. ಸೊ ವೃಷಭ ರಾಶಿಯಲ್ಲಿದೆ. ನಂತರ ಎಲ್ಲ ಗ್ರಹಗಳು ತಮ್ಮ ತಮ್ಮ ಒಳ್ಳೆ ಸ್ಥಾನಗಳಲ್ಲಿ ಕುಳಿತಿವೆ. ಸೊ ಮತ್ತು ಎಲ್ಲ ವಾತಾವರಣ ತುಂಬ ಸುಮಧುರವಾಗಿತ್ತು, ಸುಶೋಭಿತವಾಗಿತ್ತು. ಅಫ್ಕೋರ್ಸ್ ಈ ಶ್ರಾವಣ ಮಾಸ ಅಂದರೆ ಮಳೆಗಾಲವಾದರೂ ಕೂಡ ಅಲ್ಲಿ ತುಂಬ ಮಧುರ ವಾತಾವರಣವಿತ್ತು. ಅಂದರೆ ವಸಂತ ಋತು ಅಥವಾ ಶರದ್ ಋತುವಿನ ಒಂದು ಲಕ್ಷಣಗಳಲ್ಲಿ ಕಾಣಿಸ್ತಾ ಇದ್ವು. ಯಾಕಂದರೆ ಪುಷ್ಪ ಹೂವುಗಳೆಲ್ಲ ಅರಳಿದಾವೆ ಅಂದರೆ ಅದು ಶರದ್ ಋತು ಅಥವಾ ವಸಂತ ಋತುವಿನಲ್ಲಿ ಮಾತ್ರ. ಯಾಕಂದರೆ ಮಳೆಗಾಲದಲ್ಲಿ ಹೂವುಗಳು ಅರಳುವುದು ತುಂಬ ಕಷ್ಟ, ಯಾಕಂದರೆ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಹೂವೆಲ್ಲ ಒದ್ದೆ ಆಗಿರುತ್ತೆ. ಸೊ ಜನರಲಿ ವಸಂತ ಋತುವಿನಲ್ಲಿ ಹೆಚ್ಚು ಪುಷ್ಪಗಳು ಬೆಳೆಯುತ್ತವೆ, ಅರಳಿಕೊಳ್ಳುತ್ತವೆ, ಮತ್ತು ಶರದ್ ಋತುವಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಸೊ ಆ ರೀತಿ ವಾತಾವರಣ ಸೃಷ್ಟಿಯಾಗಿದೆ. ಮತ್ತು ಕೋಗಿಲೆಗಳು ಕೂಗ್ತಾ ಇದ್ದಾವೆ. ಈ ರೀತಿ ತುಂಬ ಬ್ಯೂಟಿಫುಲ್ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಇದರ ಅರ್ಥ ಏನು? ಭಗವಂತ ಒಂದು ಸರಿಯಾದ ಸಮಯದಲ್ಲಿ ಅವತರಿಸುತ್ತಾನೆ ಅಂತ ಅರ್ಥ. ಮತ್ತೆ ಇಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಂಸ ನಿಷಿದ್ಧಗೊಳಿಸಿದ್ದ ಯಜ್ಞಾಚರಣೆಗಳು, ಪೂಜೆಗಳು, ಗೋಪೂಜೆ ಇದನ್ನೆಲ್ಲ ನಿಷಿದ್ಧಗೊಳಿಸಿದ್ದ. ಆದರೂ ಕೂಡ ಬ್ರಾಹ್ಮಣರು ಮಧ್ಯರಾತ್ರಿಯಲ್ಲಿ ಪೂಜೆಗಳನ್ನು, ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ರಾತ್ರಿಯಲ್ಲಿ ಯಾರೂ ಮಾಡೋದಿಲ್ಲ, ಆದರೆ ಬ್ರಾಹ್ಮಣರು ಇಲ್ಲಿ ಹೇಳಿದ ಪ್ರಕಾರ ಅವರು ಯಜ್ಞ ಕಾರ್ಯದಲ್ಲಿ ತೊಡಗಿದ್ದಾರೆ. ಯಾಕೆಂದರೆ ಅವರು ತುಂಬ ಸಂತೋಷವಾಗಿದ್ದಾರೆ, ನಿರ್ಭಯವಾಗಿದ್ದಾರೆ. ಭಗವಂತ ಅವತರಿಸುತ್ತಾನೆ. ಸೊ ನಿರ್ಭಯವಾಗಿ ಅವರು ಪೂಜೆ ಕಾರ್ಯಗಳನ್ನು ಮಾಡ್ತಾ ಇದ್ರು. ಕಂಸನ ಆಜ್ಞೆ ವಿರುದ್ಧವಾಗಿ ಅವರು ಮಾಡ್ತಾ ಇದ್ರು. ಸೊ ದಟ್ ವಾಸ್ ಸೊ ಕೃಷ್ಣ ಅವರ ಈ ಸಮಯದಲ್ಲಿ ಎಲ್ಲರಿಗೂ ಅಭಯತ್ವವನ್ನು ಕೊಡ್ತಾ ಇದ್ದಾನೆ. ಸೊ ಇದನ್ನು ನಾವು ಇಲ್ಲಿ ನೋಡ್ಬೋದು. ಓಕೆ. ಸೊ ಈ ರೀತಿ ಒಂದು ನಿಮಿಷ. ಸೊ ಆಕಾಶದಲ್ಲಿ ಸಿದ್ಧ, ಚಾರಣರು, ಗಂಧರ್ವರು, ಕಿನ್ನರರು ಎಲ್ಲರೂ ಬಂದಿದ್ದಾರೆ. ಗಂಧರ್ವರು ಹಾಡ್ತಾ ಇದ್ದಾರೆ, ಅಪ್ಸರೆಯರು ಅವರು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಸೊ
ಈ ರೀತಿ ಸುಂದರವಾದ ವಾತಾವರಣ ಆಕಾಶದಲ್ಲಿ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಎಲ್ಲ ದೇವತೆಗಳು ಕೂಡ ಮತ್ತೆ ಸಂತರು ಕೂಡ ತುಂಬಾ ಸಂತೋಷವಾಗಿದ್ದಾರೆ. ಸೊ ಆಕಾಶದಲ್ಲಿ ಎಲ್ಲರೂ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ, ಆಕಾಶದಲ್ಲಿ ಆ ಮೋಡಗಳು ಕಂಡುಕೊಂಡು, ಆಕ್ಚುಲಿ ಆಕಾಶದಲ್ಲಿ ಏನೂ ಇರಲಿಲ್ಲ, ಆದರೆ ಯಾವಾಗ ರೋಹಿಣಿ ನಕ್ಷತ್ರ ಪ್ರಕಟವಾಯಿತು ತಕ್ಷಣ ಅಲ್ಲಿ ಮೋಡಗಳು ಕಾಣಿಸಿಕೊಂಡವು. ಅಲ್ಲಿ ಆ, ಸ್ವಲ್ಪ ಜಿಟಿ ಜಿಟಿ ಮಳೆ ಬರೋದಕ್ಕೆ, ಹನಿ ಹನಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಅಲ್ಲಿ ಆ ಮೇಘಗಳು, ಮೋಡಗಳು ಸಮುದ್ರದಂತೆ ಗರ್ಜನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಗುರ್ರ ಅಂತ ಗುಡು 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 ಗುಡು, ಗಂಭೀರವಾದ ಅದು ಧ್ವನಿ ಕೇಳಿರ್ತಿರಲ್ಲ, ಗುಡುಗಿನ ಶಬ್ದ, ಆ ರೀತಿ ಗುಡುಗುವ ಶಬ್ದ ಕಾಣಿಸಿಕೊಂಡಿತು. ಸೊ ಆಗ ಸುಪ್ರೀಂ ಪರ್ಸನಾಲಿಟಿ ವಿಷ್ಣು, ಭಗವಂತ ವಿಷ್ಣು ಯಾರು ಎಲ್ಲರ ಹೃದಯದಲ್ಲಿದ್ದಾನೆ, ದೇವಕಿಯ ಗರ್ಭದಲ್ಲಿ, ಅಪಿಯರ್ಡ್ ಫ್ರಮ್ ದ ಹಾರ್ಟ್ ಆಫ್ ದೇವಕಿ. ಇಲ್ಲಿ ದೇವಕಿ ಹೃದಯ ಅಂತ ಕರೆದಿದ್ದಾರೆ. ಸೊ ದೇವಕಿ ಹೃದಯ ಮತ್ತು ದೇವಕಿಯ ಗರ್ಭದಲ್ಲಿ ಏನು ವ್ಯತ್ಯಾಸವಿಲ್ಲ. ಭಗವಂತ ಹೃದಯದಲ್ಲೂ ಇದ್ದಾನೆ, ಗರ್ಭದಲ್ಲೂ ಇದ್ದಾನೆ. ಸೊ ಭಗವಂತ ಪ್ರಕಟನಾದ. ಹೇಗೆ ಲೈಕ್ ದ ಫುಲ್ ಮೂನ್ ರೈಸಿಂಗ್ ಆನ್ ದ ಈಸ್ಟರ್ನ್ ಹರೈಸನ್, ಬಿಕಾಸ್ ದೇವಕಿ ವಾಸ್ ಆಫ್ ದ ಸೇಮ್ ಕ್ಯಾಟಗರಿ ಆಸ್ ಕೃಷ್ಣ. ಹೇಗೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಳ್ತಾನೆ ಉದಯ, ಹೇಗೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಪ್ರಕಟವಾಗಿ ನಮ್ಮೆಲ್ಲರಿಗೂ ಪ್ರಕಾಶವನ್ನು ನೀಡ್ತಾನೆ, ಅಂಧಕಾರವನ್ನು ನಾಶ ಮಾಡಿ ನಮ್ಮೆಲ್ಲರಿಗೂ ಪ್ರಕಾಶವನ್ನು ನೀಡಿ ಒಂದು ಹೊಸ ಉತ್ಸಾಹ, ಒಂದು ಹೊಸ ಒಂದು ಆಶಾ ಕಿರಣವನ್ನು ಕೊಡ್ತಾನೆ. ಯಾಕಂದರೆ ಕತ್ತಲಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಮಾಡೋದು ಕಷ್ಟ, ಅಂಧಕಾರದಲ್ಲಿ ಭಯಭೀತರಾಗಿರ್ತೀವಿ. ಆದರೆ ಯಾವಾಗ ಸೂರ್ಯೋದಯವಾಗ್ತದೆ ಆವಾಗ ಆ ಭಯವೆಲ್ಲ ಹೊರಟೋಗ್ತದೆ, ಮತ್ತೆ ಕಾರ್ಯ ಮಾಡುವ ಉತ್ಸಾಹ ಮತ್ತೆ ಮೂಡುತ್ತದೆ. ಅದೇ ರೀತಿ ದೇವಕಿಯ ಗರ್ಭದಲ್ಲಿ, ಜೈಲಿನಲ್ಲಿ, ಕತ್ತಲಿನ ರಾತ್ರಿಯಲ್ಲಿ ಭಗವಂತ ದೇವಕಿಯ ಗರ್ಭದಿಂದ ಪ್ರಕಟನಾದ. ಸೂರ್ಯ ಉದಯವಾದಂತೆ ಇತ್ತು ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸನ್ ರೈಸಸ್ ಯಥಾ ಪ್ರಾಚ್ಯಾಂ ದಿಶಿ ಇಂದೂರ್ ಇವ ಪುಷ್ಕಲಃ. ಲಾಸ್ಟಲ್ಲಿ ಹೇಳ್ತಾರೆ, ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ. ಸೊ ದೇವಕಿ ಕೂಡ ಸಚ್ಚಿದಾನಂದಮಯವಾಗಿದ್ದು, ಭಗವಂತ ಎಲ್ಲರ ಹೃದಯದಲ್ಲಿ, ಎಲ್ಲರ ದೇಹದಲ್ಲಿ ಕಾಣಿಸಿಕೊಡುವುದಿಲ್ಲ. ಯಾರು ಕೃಷ್ಣನ ಹಾಗೆ ಇದ್ದಾರೆ ಅವರಲ್ಲಿ ಮಾತ್ರ ಭಗವಂತ ಕಾಣಿಸಿಕೊಳ್ತಾನೆ. ಸೊ ದೇವಕಿ ಕೂಡ ಶುದ್ಧ ಭಕ್ತಳಾಗಿದ್ಲು, ಸಚ್ಚಿದಾನಂದಮಯವಾಗಿದ್ಲು. ಅವಳ ದೇಹ ಕೂಡ ದಿವ್ಯವಾದ ದೇಹವಾಗಿತ್ತು, ಭೌತಿಕ ದೇಹವಿರಲಿಲ್ಲ. ಸೊ ಅಂತಹ ಚಿನ್ಮಯವಾದ, ಸಚ್ಚಿದಾನಂದಮಯವಾದ ದೇವಕಿಯ ದೇಹದಿಂದ ಭಗವಂತ ಪ್ರಕಟನಾದ. ಸೊ ವಿಷ್ಣೋ ಸರ್ವಗುಹಾಶಯ ಆವಿರಾಸೀದ್ ಯಥಾ ಪ್ರಾಚ್ಯಾಂ ದಿಶಿ ಇಂದೂರ್ ಇವ ಪುಷ್ಕಲಃ. ಸೊ ಹೇಗೆ ಸೂರ್ಯದೇವ ಪ್ರಾಚ್ಯಾಂ ದಿಶಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಪ್ರಕಟನಾಗ್ತಾನೆ, ಆ ರೀತಿ ಪ್ರಕಟನಾದರು. ಸೊ ಇಲ್ಲಿ ಚಂದ್ರ, ಇಂದು ಒಂದು ಚಂದ್ರ. ಸೊ ಮೂನ್ ರೈಸಿಂಗ್ ಫ್ರಮ್ ದ ಈಸ್ಟರ್ನ್ ಹಾರೈಸನ್, ಹಾಗೆ ಇಲ್ಲಿ ಚಂದ್ರನಿಗೆ ಹೋಲಿಸಿದ್ದಾರೆ. ಓಕೆ, ಸೊ ಚಂದ್ರ ಕೂಡ ಅಂಧಕಾರವನ್ನು ನಾಶ ಮಾಡ್ತಾನೆ. ವಿಶೇಷವಾಗಿ ಯಾವ ದಿನ? ಪೂರ್ಣಿಮೆಯ ರಾತ್ರಿ ದಿನ ಎಲ್ಲ ಅಂಧಕಾರವನ್ನು ನಾಶ ಮಾಡ್ತಾನೆ. ಅದೇ ರೀತಿ ಸೊ ಕೃಷ್ಣ ಕೂಡ ಅಂಧಕಾರವನ್ನು ನಾಶ ಮಾಡಿದ. ನಾವು ಕೂಡ ಅಂಧಕಾರದ ಕಗ್ಗತ್ತಿನಲ್ಲಿದ್ದೀವಿ, ರೈಟ್? ವಿ ಆರ್ ಇನ್ ದ ಡಾರ್ಕ್ನೆಸ್ ಆಫ್ ಇಗ್ನೋರೆನ್ಸ್. ಸೊ ಯಾವಾಗ ಕೃಷ್ಣನ ಪ್ರಾಕಟ್ಯವಾಗ್ತದೆ, ಭಗವಂತ ಆ ಅಂಧಕಾರವನ್ನು, ಅಜ್ಞಾನವನ್ನು ಹೋಗಲಾಡಿಸ್ತಾನೆ. ಸೊ ಭಗವದ್ಗೀತೆಯಲ್ಲಿ ಈ ಉದಾಹರಣೆ ಕೊಟ್ಟಿದ್ದಾರೆ, ರೈಟ್? ಸೊ ಹೇಗೆ ಒಂದು ದೀಪವನ್ನು ಬೆಳಗಿಸಿದರೆ ರೂಮಿನಲ್ಲಿ ಅಂಧಕಾರ ಹೊರಟೋಗ್ತದೆ, ಪ್ರಕಾಶ ಬರ್ತದೆ. ಅದೇ ರೀತಿ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಕಟನಾದಾಗ, ಕೃಷ್ಣ ದಿವ್ಯ ಜ್ಞಾನವನ್ನು ಪ್ರಕಟಣೆ ಮಾಡಿದಾಗ, ರೈಟ್, ಎಲ್ಲ ಅಂಧಕಾರ ನಾಶವಾಗ್ತದೆ, ಇಗ್ನೋರೆನ್ಸ್ ನಾಶವಾಗ್ತದೆ. ಸೊ ಅದೇ ರೀತಿ ಭಗವಂತ ದೇವಕಿಯ ಗರ್ಭದಲ್ಲಿ ಪ್ರಕಟನಾಗಿದ್ದಾನೆ.
ಸೊ ಕೆಲವೊಂದು ಇಂಪಾರ್ಟೆಂಟ್ ಶ್ಲೋಕಗಳನ್ನು ಮಾತ್ರ ತಗೊಳ್ತೇನೆ. ಡೀಟೇಲ್ ಆಗಿ ಹೋದರೆ, ಅಕಾರ್ಡಿಂಗ್ ಟು ಹರಿವಂಶ, ದ ಬರ್ತ್ ಟುಕ್ ಪ್ಲೇಸ್ ಇನ್ ದ 8th month ಆಫ್ ಪ್ರೆಗ್ನೆನ್ಸಿ. ಸೊ ಭಗವಂತನ ಜನ್ಮ ಯಾವಾಗಾಯಿತು? 8ನೇ ತಿಂಗಳಲ್ಲಿ ಆಯಿತು. ಸಾಮಾನ್ಯವಾಗಿ ಮಕ್ಕಳು 9 ತಿಂಗಳಿನ ನಂತರ ಹುಟ್ಟುತ್ತಾರೆ. 9 ತಿಂಗಳು ಮುಗಿದ ಮೇಲೆ 10ನೇ ತಿಂಗಳಿನಲ್ಲಿ ಹುಟ್ಟುತ್ತಾರೆ. ಆದರೆ ಭಗವಂತ 8ನೇ ತಿಂಗಳಲ್ಲೇ ಹುಟ್ಟಿಬಿಟ್ಟ. ಬಿಫೋರ್ ದ ಎಕ್ಸ್ಪೆಕ್ಟೆಡ್ ಟೈಮ್, ಇನ್ ಆರ್ಡರ್ ಟು ಬಿವಿಲ್ಡರ್ ಕಂಸ. ಕಂಸನನ್ನ ಏನಂತಾರೆ, ಬಿವಿಲ್ಡರ್ ಮಾಡೋದಕ್ಕೆ, ಭ್ರಮಿತಗೊಳಿಸೋದಕ್ಕೆ ಆ, ಬೇಗನೆ ಹುಟ್ಟಿಬಿಟ್ರು. ಇನ್ ದ ಖಮಾಣಿಕ್ಯ, ಅನ್ ಆಸ್ಟ್ರಾಲಜಿಕಲ್ ವರ್ಕ್, ದ ಬರ್ತ್ ಈಸ್ ಡಿಸ್ಕ್ರೈಬ್ಡ್. ಸೊ ಒಂದು ಜ್ಯೋತಿಷ್ಯದ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಚಂದ್ರ ಮತ್ತೆ ಮಂಗಳ, ಬುಧ, ಶನಿ ಅವೆಲ್ಲವೂ ಎಕ್ಸಾಲ್ಟೆಡ್, ದೇವರ್ ಎಕ್ಸಾಲ್ಟೆಡ್ ಸ್ಟೇಟಲ್ಲಿ ಇತ್ತಂತೆ. ಮತ್ತೆ ಲಗ್ನ ವೃಷಭ ರಾಶಿಯಲ್ಲಿತ್ತು. ಸೊ ಮತ್ತೆ ಗುರು, ಸೂರ್ಯ, ಶುಕ್ರ, ರಾಹು ಕೂಡ ಒಳ್ಳೆ ಮನೆಗಳಲ್ಲಿ ಇದ್ವು. ಸೊ ಮೀನ, ಸಿಂಹ, ಲಿಬ್ರಾ ಮತ್ತೆ ಇದು ವೃಶ್ಚಿಕ ರಾಶಿಯಲ್ಲಿ. ಸೊ ಮಧ್ಯರಾತ್ರಿಯಲ್ಲಿ, ಬುಧವಾರದ ರಾತ್ರಿಯಲ್ಲಿ, ರೋಹಿಣಿ ನಕ್ಷತ್ರದಲ್ಲಿ ಅವರು ಅವತರಿಸಿದರು, ಕೃಷ್ಣ ಅವತರಿಸಿದ. ಈ ಒಂದು ಜ್ಯೋತಿಷ್ಯದ ಒಂದು ಲೆಕ್ಕ ಏನಿದೆ, ದಿಸ್ ಇಸ್ ವೆರಿ 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 ರೇರ್. ರೈಟ್? ಯುಗ ಯುಗಾಂತರಗಳಲ್ಲಿ ಈ ಒಂದು ಪ್ಲಾನೆಟರಿ ಪೊಸಿಷನ್ಸ್ ಸಿಗುವುದು, ಇಂತಹ ಒಂದು ಕುಂಡಲಿ ನೋಡುವುದು ತುಂಬಾ ತುಂಬಾ ಅಪರೂಪ. ಇಂತಹ ಕುಂಡಲಿಯಲ್ಲಿ ಸಾಕ್ಷಾತ್ ಮಹಾಪುರುಷರೇ ಅವತರಿಸುತ್ತಾರೆ. ಮತ್ತು ವಿಶೇಷವಾಗಿ ಈ ಒಂದು ಕುಂಡಲಿ ಏನಿದೆ, ಇಂತಹ ಒಂದು ಪೊಸಿಷನ್ಸ್ ಅಲ್ಲಿ ಸಾಕ್ಷಾತ್ ಪರಮಪುರುಷೋತ್ತಮ ಭಗವಂತನೇ ಅವತರಿಸಿದ್ದಾನೆ ಅಂತ ನಾವು ಹೇಳಬಹುದು. ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ಅವತರಿಸುವಾಗ ಎಲ್ಲ ಪರ್ಫೆಕ್ಟ್ ಪೊಸಿಷನ್ ಅಲ್ಲಿ ಇರ್ತವೆ. ಯಾವುದೇ ದೋಷ ಇಲ್ಲ, ಯಾವುದೇ ದೋಷ ಇಲ್ಲ, ಯಾವುದೇ ಗ್ರಹದ ಕಾಟವಿಲ್ಲ. ಅಂತಹ ಪೊಸಿಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಭಗವಂತ ಅವತರಿಸಿದ್ದಾನೆ. ಸೊ ಜ್ಯೋತಿಷ್ಯ ಶಾಸ್ತ್ರದಿಂದಲೂ ಕೂಡ ನೋಡಿದರೆ, ಸೊ ಆ ಸಮಯದಲ್ಲಿ ಸಾಕ್ಷಾತ್ ಭಗವಂತನೇ ಅವತರಿಸಬೇಕಿತ್ತು. ಸೊ ಕೃಷ್ಣನೇ ಭಗವಂತ ಅಂತ ಹೇಳಲಾಗಿದೆ. ಸೊ ಮತ್ತೆ ಆಕಾಶದಲ್ಲಿ ದೇವತೆಗಳೆಲ್ಲ ದುಂದುನಿಯನ್ನ ಬಾರಿಸ್ತಾ ಇದ್ರು, ಡಮರುಗಳನ್ನ ಬಾರಿಸ್ತಾ ಇದ್ರು, ವಾದ್ಯವನ್ನ, ನೃತ್ಯವನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಶಬ್ದ ಆಗ್ತಾ ಇದ್ರು ಕೂಡ ಕಂಸನಿಗೆ ಕೇಳಿಸ್ಲಿಲ್ಲ. ಯಾಕಂದ್ರೆ ಮಾಯಾಶಕ್ತಿಯ ಪ್ರಭಾವದಿಂದ ಕಂಸನಿಗೆ ಕೃಷ್ಣ ಹುಟ್ಟಿದ್ದು ಗೊತ್ತಾಗ್ಲಿಲ್ಲ. ಸೊ ಓಕೆ. ಸೊ ಈಗ 7 ಮತ್ತು 8ನೇ ಶ್ಲೋಕವನ್ನು ಓದೋಣ. ಓಕೆ, ಮಹೇಶ್ವರಿ ಮಾತಾಜಿ ಓದ್ತೀರಾ? ಅನುವಾದ ಓದಿ. ದೇವತೆಗಳು ಮತ್ತು ಮಹಾಮುನಿಗಳು ಸಂತೋಷದ ಮನೋಭಾವದಿಂದ ಹೂವಿನ ಮಳೆಯನ್ನು ಸುರಿಸಿದರು, ಮತ್ತು ಮೋಡಗಳು ಆಕಾಶದಲ್ಲಿ ಒಂದುಗೂಡಿ ಸಾಗರದ ಅಲೆಗಳಂತೆ ಶಬ್ದಗಳನ್ನು ಮಾಡುತ್ತಾ ಹಗುರವಾಗಿ ಗುಡುಗಿದವು. ಆಗ ದೇವೋತ್ತಮ ಪರಮ ಪುರುಷನಾದ ಪ್ರತಿಯೊಬ್ಬನ ಹೃದಯೊಳಗೆ ನೆಲೆಸಿರತಕ್ಕ ವಿಷ್ಣುವು ഇരുಳಿನ ಕಗ್ಗತ್ತಲೆಯಲ್ಲಿ ಪೂರ್ವ ದಿಗಂತದಲ್ಲಿ ಮೂಡುತ್ತಿರುವ ಪೂರ್ಣ ಚಂದ್ರನಂತೆ ದೇವಕಿಯ ಹೃದಯದಿಂದ ಆವಿರ್ಭವಿಸಿದನು. ಏಕೆಂದರೆ ದೇವಕಿಯು ಶ್ರೀಕೃಷ್ಣನ ವರ್ಗದವಳೇ ಆಗಿದ್ದಳು. ಸೊ ಭಗವಂತ ಹುಟ್ಟಿದಾಗ ಹೇಗೆ ಕಾಣಿಸ್ತಾ ಇದ್ದ? ದ್ವಿಭುಜ ರೂಪದಲ್ಲಿ ಇದ್ದನೋ ಅಥವಾ ಚತುರ್ಭುಜ ರೂಪದಲ್ಲಿದ್ದನೋ? ಕ್ವಶನ್ ನಿಮ್ಗೆ. ಚತುರ್ಭುಜ ರೂಪ. ಸೊ ಸಾಮಾನ್ಯವಾಗಿ ಕೃಷ್ಣ ದ್ವಿಭುಜ ರೂಪವನ್ನು ಸ್ವೀಕರಿಸ್ತಾನೆ. ಇಲ್ಲಿ ಚತುರ್ಭುಜ ರೂಪವನ್ನು ಯಾಕೆ ಸ್ವೀಕರಿಸಿದ? ದೇವಕಿ ಮಾತಾ ನಾರಾಯಣ ರೂಪದಲ್ಲಿ ಪೂಜಿಸ್ತಾ ಇದ್ರು ಪ್ರಭು, ಅದಕ್ಕೆ ಆ ರೂಪದಲ್ಲಿ ಅವರು ದರ್ಶನ ಕೊಟ್ಟಿದ್ರು. ಓಕೆ, ಇನ್ನೊಂದು ಕಾರಣ ಇದೆ. ಭಗವಂತ ಪೂರ್ಣ ದೇವೋತ್ತಮ ಪರಮಪುರುಷ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಭು. ಯಾರು ಹೇಳಿದ್ದು? ಭಾನು. ಓಕೆ ಓಕೆ, ವೆರಿ ಗುಡ್. ಸೊ
ದೇವಕಿ ವಸುದೇವರಿಗೆ ಭಯ ಇತ್ತು. ಅದು ಎಂತ ಭಯ? ಕಂಸ ಬರ್ತಾನೆ, ಮಗುವನ್ನ ತಗೊಂಡು ಹೋಗ್ತಾನೆ, ಮಗುವನ್ನ ಕೊಂದಾಕ್ಬಿಡ್ತಾನೆ. ಸೊ ಸಾಕ್ಷಾತ್ ಭಗವಂತನೇ ಮಗನಾಗಿ ಹುಟ್ಟಿದರೂ ಕೂಡ, ಭಗವಂತ ಚತುರ್ಭುಜ ರೂಪದಲ್ಲಿ, ಕೃಷ್ಣನೇ ಹುಟ್ಟಿದರೂ ಕೂಡ ಚತುರ್ಭುಜ ರೂಪದಲ್ಲಿ ಕಾಣಿಸಿಕೊಂಡ, ಆ ರೂಪವನ್ನು ತೋರಿಸಿದ. ಯಾಕೆ? ದೇವಕಿ ವಸುದೇವರ ಮನಸ್ಸಲ್ಲಿ ಇರುವಂತಹ ಭಯವನ್ನ ಹೋಗಲಾಡಿಸೋದಿಕ್ಕೆ, ಕಂಸನ ಭಯದಿಂದ ಅವರನ್ನ ನಿರ್ಭಯಗೊಳಿಸೋದಿಕ್ಕೆ ಭಗವಂತ ಈ ರೀತಿ ಅವತರಿಸಿದ. ಮತ್ತೆ ಪ್ರತಿಯೊಂದು ಕೈಯಲ್ಲಿ ಆಯುಧಗಳನ್ನು ಕೂಡ ಹಿಡ್ಕೊಂಡಿದ್ದ. ಶಂಖ, ಚಕ್ರ, ಗದಾ, ಪದ್ಮ. ಅದು ಕೆಲವರು ಆಚಾರ್ಯ ಹೇಳ್ತಾರೆ, ಶಂಖ, ಚಕ್ರ, ಶ್ರಾಂಗ ಅಂದ್ರೆ ಒಂದು ಬಿಲ್ಲು, ನಂತರ ಆ ಗದೆ, ಈ 4 ಅಸ್ತ್ರಗಳನ್ನು ಹಿಡ್ಕೊಂಡಿದ್ದ ಅಂತ ಕೂಡ ಆಚಾರ್ಯ ಹೇಳ್ತಾರೆ. ಸೊ ಈ ರೂಪವನ್ನು ತೋರಿಸಿದಾಗ ದೇವಕಿ ವಸುದೇವರಿಗೆ ಖಾತ್ರಿ ಆಯಿತು, ಸಾಕ್ಷಾತ್ ನಾರಾಯಣನೇ, ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಅಂತ, ನಮ್ಮ ಮಗನಾಗಿ ಬಂದಿದ್ದಾನೆ ಅಂತ ಅವರಿಗೆ ಒಂದು ಖಾತ್ರಿ ಆಯಿತು. ನಂತರ ಆದರೂ ಕೂಡ ವಾತ್ಸಲ್ಯ ರಸದಲ್ಲಿರುವ ಕಾರಣದಿಂದ ಭಗವಂತನ ಮಗುವಿನ ರಕ್ಷಣೆಯ ಒಂದು ಚಿಂತೆ ಕೂಡ ಅವರಿಗಿತ್ತು. ಅದಕ್ಕಾಗಿ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ, ಅದೇನೆಂದರೆ ದೇವಕಿ ಮತ್ತೆ ವಸುದೇವ ಇಬ್ಬರು ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ಭಗವಂತ ನೀನು ಸಾಮಾನ್ಯ ರೂಪದಲ್ಲಿ, ಸಾಮಾನ್ಯ ಶಿಶುವಾಗಿ ನೀನು ಕಾಣಿಸಿಕೊ. ಸೊ ನಂತರ ಚತುರ್ಭುಜ ರೂಪವನ್ನ ಅಂತರ್ಧಾನಗೊಳಿಸಿ ಭಗವಂತ ಒಂದು ಶಿಶುವಿನ ರೂಪದಲ್ಲಿ ಪ್ರಕಟಗೊಳ್ತಾನೆ. ಸೊ ನಂತರ ದೇವಕಿ ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಅವರನ್ನ ವಸುದೇವ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ನಂತರದ ಕಥೆ. ಸೊ ಇಲ್ಲಿ ಚತುರ್ಭುಜ ರೂಪದಲ್ಲಿ ಭಗವಂತ ಯಾಕೆ ಪ್ರಕಟನಾದನೆಂದ್ರೆ ದೇವಕಿ ಮತ್ತೆ ವಸುದೇವರ ಮನಸ್ಸಲ್ಲಿರುವಂತಹ ಭಯವನ್ನ ಹೋಗಲಾಡಿಸೋದಿಕ್ಕೆ. ಓಕೆ, ಆ ರೂಪ ಹೇಗೆ ಕಾಣಿಸ್ತಾ ಇತ್ತು? ಅದು ಹೀಗೆ ಕಾಣಿಸ್ತಾ ಇತ್ತು. ಅದೇ ಸುಂದರವಾದ ಒಂದು ಶ್ಲೋಕ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದಿ ಆಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಸ್ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈಡೂರ್ಯ ಕಿರೀಟಕುಂಡಲಾ ತಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ಧಾಮ ಕಾಂಚಂಗದ ಕಂಕಣಾದಿಭೇ ವಿರೋಚಮಾನಂ ವಸುದೇವ ಐಕ್ಷತ. ಕೃಷ್ಣನ ಸುಂದರವಾದ ದರ್ಶನ. ತಮ್ಮ ಅದ್ಭುತಂ ಬಾಲಕಂ, ಅದ್ಭುತವಾದ ಬಾಲಕ. ಹೇಗೆ ಅವನ ಕಣ್ಣು ಹೇಗಿತ್ತು? ಅಂಬುಜ ಈಕ್ಷಣ, ಒಂದು ಕಮಲದ ದಳದಂತೆ ಅವರ ಕಣ್ಣುಗಳಿತ್ತು. ಚತುರ್ಭುಜಂ, 4 ಭುಜಗಳು. ಶಂಖ ಗದ ಆದಿ ಆಯುಧಂ, 4 ಕೈಗಳಲ್ಲಿ ಶಂಖ ಮತ್ತೆ ಗದ ಇತ್ಯಾದಿ, ಅಂದರೆ ಚಕ್ರ ಪದ್ಮ ಅಂತ ಊಹಿಸಬಹುದು. ಶಂಖ, ಚಕ್ರ, ಗದಾ, ಪದ್ಮ. ಶ್ರೀವತ್ಸ ಲಕ್ಷ್ಮಂ, ಅವರ ಎದೆ ಮೇಲೆ ಒಂದು ಶ್ರೀವತ್ಸ ಚಿಹ್ನೆ ಇತ್ತು. ಲಕ್ಷ್ಮೀದೇವಿ ಕೂಡುವಂತಹ ಒಂದು ಸ್ಥಳವದು. ಗಲಶೋಭಿ ಕೌಸ್ತುಭಂ, ಕೊಳ್ಳಿನಲ್ಲಿ ಕೌಸ್ತುಭ ಮಣಿಯನ್ನು ಧರಿಸಿದ್ದರು. ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ, ಪೀತಾಂಬರ ವಸ್ತ್ರವನ್ನ, ಪೀತ ಅಂದ್ರೆ ಚಿನ್ನದಂತೆ ಹೊಳೆಯುವ, ಅಂಬರ ಅಂದ್ರೆ ವಸ್ತ್ರ, ಪೀತಾಂಬರಂ. ಸಾಂದ್ರ ಪಯೋಧ ಸೌಭಗಂ, ಪಯೋಧ ಅಂದ್ರೆ ಮೋಡಗಳು. ಸಾಂದ್ರ ಪಯೋಧ ಸೌಭಗಂ ಅಂದ್ರೆ ಘನ ಮೋಡಗಳು ಹೇಗಿದೆ ಆ ರೀತಿ ಭಗವಂತನ ಬಣ್ಣ ಇತ್ತು, ಮೈ ಬಣ್ಣ ಮೇಘಶ್ಯಾಮ, ಶ್ಯಾಮ ಸುಂದರ. ಹಾರವನ್ನ ಧರಿಸಿದ್ರು, ಮಹಾಹಾರವನ್ನು ಧರಿಸಿದ್ರು, ವೈಡೂರ್ಯ ಕಿರೀಟವನ್ನು ಧರಿಸಿದ್ರು. ರೈಟ್, ವೈಡೂರ್ಯಗಳಿಂದ ಸುಶೋಭಿತವಾದಂತಹ ಕಿರೀಟವನ್ನು ಧರಿಸಿದ್ರು. ವೈಡೂರ್ಯ ಮಣಿ ನಾವ್ಯಾರು ನೋಡಿರ್ಲಿಕ್ಕಿಲ್ಲ. ವಜ್ರಮಣಿಯನ್ನು ನೋಡಿದ್ದಾರೆ ಜನ, ಆದರೆ ವೈಡೂರ್ಯ ಮಣಿ ಈ ಕಾಲದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಆ ಕಾಲದಲ್ಲಿ ಅದು ಇತ್ತು, ಮತ್ತೆ ಮಹಾರಾಜರೆಲ್ಲ ಉಡ್ತಾ ಇದ್ರು. ಸೊ ಕೃಷ್ಣ ಕೂಡ ವೈಡೂರ್ಯ ಮಣಿಯನ್ನ, ಕಿರೀಟವನ್ನ ಧರಿಸಿದ್ದಾನೆ. ಕುಂಡಲವನ್ನ ಕಿವಿಯಲ್ಲಿ ಧರಿಸಿದ್ದಾನೆ. ತ್ವಿಷಾ ಪರಿಶ್ವಕ್ತ ಸಹಸ್ರಗುಂತಲಂ, ಮತ್ತೆ ಗುಂಗುರು ಕೂದಲು. ಉದ್ದಾಮ ಕಂಚಿ ಅಂಗದ ಕಂಕಣಾದಿವೀರ್, ಸೊ ಕೈಯಲ್ಲಿ ಬಳೆ, ಕಾಲಲ್ಲಿ ಗೆಜ್ಜೆ, ಮತ್ತೆ ಹೊಟ್ಟೆ ಮೇಲೆ ಅದೇನಂತಾರೆ, ಒಡ್ಡಣಿಗೆ ಅಂತಲ್ಲ ಹೊಡಿದೆ.
ಸೊ ಆ ರೀತಿ ಎಲ್ಲ ಆಭರಣಗಳನ್ನು ಧರಿಸಿದ್ದಾರೆ. ವಿರೋಚಮಾನಂ ವಸುದೇವ ಐಕ್ಷತ. ಇಂತಹ ಅದ್ಭುತ ದೃಶ್ಯವನ್ನ ವಸುದೇವ ನೋಡ್ತಾ ಇದ್ದಾನೆ. ರೈಟ್. ಸೊ ಸುಂದರವಾದ ಒಂದು ದರ್ಶನ. ಈ ದರ್ಶನ ನೋಡಿದ ಮೇಲೆ ವಸುದೇವನಿಗೆ ಭಯ ಹೊರಟಾಯ್ತು. ಸಾಕ್ಷಾತ್ ಭಗವಂತ ಬಂದಿದ್ದಾನೆ ಅಂತ ಗೊತ್ತಾಗ್ತದೆ. ಸೊ ಭಗವಂತನಿಗೆ ಸ್ತುತಿಯನ್ನ ಮಾಡ್ತಾನೆ ವಸುದೇವ. ಸೊ ಇನ್ನೆರಡು ಶ್ಲೋಕವನ್ನ ನೋಡೋಣ. ಓಕೆ, 9, 10 ನೋಡಿದೀವಿ. ಓಕೆ, 11th ನೋಡಿ. ಸೊ ಯಶೋಧ ಮಾತೆ ಓದ್ತೀರಾ 11ನೇ ಶ್ಲೋಕದ ಅನುವಾದ? ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ವಸುದೇವನು ತನ್ನ ಅಸಾಮಾನ್ಯನಾದ ಪುತ್ರನನ್ನು ಕಂಡಾಗ ಅವನ ಕಣ್ಣುಗಳು ಆಶ್ಚರ್ಯಚಕಿತವಾದವು. ದಿವ್ಯಾನಂದದಲ್ಲಿ ಅವನು ಮಾನಸಿಕವಾಗಿ 10,000 ಗೋವುಗಳನ್ನು ಸಂಗ್ರಹಿಸಿದನು ಮತ್ತು ಅವುಗಳನ್ನು ಅದೊಂದು ದಿವ್ಯೋತ್ಸವದ ರೀತಿಯಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ಹಂಚಿದನು. ಹರೇ ಕೃಷ್ಣ. ಕರೆಕ್ಟ್. ಸಾಮಾನ್ಯವಾಗಿ ಒಳ್ಳೆ ಕಾರ್ಯ ಮಾಡುವಾಗ ದಾನವನ್ನ ಕೊಡಲೇಬೇಕು. ಸೊ ಇಲ್ಲಿ ವಸುದೇವನಿಗೆ ಆ ನಿಯಮ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಮಗ ಹುಟ್ಟಿದ್ದಾನೆ. ಸೊ ತಕ್ಷಣ ದಾನವನ್ನು ಮಾಡಿಬಿಟ್ಟ. ಹೇಗೆ ದಾನ ಮಾಡಿದ? ಅವನ ಹತ್ರ ಏನೂ ಇರಲಿಲ್ಲ. ಜೈಲಲ್ಲಿ ಏನಿತ್ತು? ಏನೂ ಇರಲಿಲ್ಲ. ಸೊ ಅದಕ್ಕಾಗಿ ಮನಸ್ಸಿನಲ್ಲಿ ಕೊಟ್ಬಿಟ್ಟ. ಮನಸ್ಸಿನಲ್ಲಿ 10,000 ಗೋವುಗಳನ್ನ ದಾನ ಮಾಡಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡ್ಬಿಟ್ಟ. ಓಕೆ. ಸೊ ಯಾವಾಗ ನಮಗೆ ವಾಸ್ತವಿಕವಾಗಿ ಸೇವೆ ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಮಾನಸಿಕವಾಗಿ ಸೇವೆಯನ್ನು ಮಾಡಬೇಕು. ರೈಟ್. ಸೊ ಆ ಮಾನಸಿಕ ಸೇವೆ ಮಾಡಿದರೂ ಕೂಡ ಲಾಭ ಸಿಗ್ತದೆ, ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ. ರೈಟ್. ಸೊ ಕೆಲವೊಮ್ಮೆ ಭಕ್ತರಿಗೆ ಪೂಜೆ ಮಾಡೋಕ್ಕಾಗಲ್ಲ. ಸಪೋಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಾಸ್ಪಿಟ್ಲಲ್ಲಿ ಸ್ವಚ್ಛತೆ ಇರೋದಿಲ್ಲ, ಸ್ನಾನ ಮಾಡೋಕ್ಕಾಗೋದಿಲ್ಲ. ಸ್ವಚ್ಛತೆ ಅಂದರೆ ಸ್ನಾನ, ಶೌಚ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಪೂಜೆ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಆದರೆ ಮನಸ್ಸಿನಲ್ಲಿ ಮಾಡ್ಬೋದು. ಮನಸ್ಸಿನಲ್ಲಿ ಸಂಸಾರದ ವಾನಲಲಿದ ಲೋಕ. ಸೊ ಮಂಗಳಾರತಿಯನ್ನು ಹಾಡ್ಬೋದು. ದೇವರ ವಿಗ್ರಹವನ್ನು, ದೇವರ ಫೋಟೋವನ್ನು ನೋಡುತ್ತಾ ಫೋಟೋಗೆ ಆರತಿಯನ್ನು ಮಾನಸಿಕವಾಗಿ ಧೂಪ, ದೀಪ, ಪುಷ್ಪ, ಅರ್ಘ್ಯ ಎಲ್ಲವನ್ನ ಭಗವಂತನ ಸಮರ್ಪಣೆ ಮಾಡ್ಬೋದು. ಕೆಲವೊಮ್ಮೆ ಟ್ರೈನಲ್ಲಿ ಕೂಡ ಲಾಂಗ್ ಜರ್ನಿ ಹೋಗುವಾಗ ಕೆಲವೊಮ್ಮೆ ಜಪ ಮಾಡ್ಬೋದು. ಆದರೆ ಬೇರೆ ಸೇವೆಗಳನ್ನು ಮಾಡೋಕ್ಕಾಗೋದಿಲ್ಲ, ಮಾನಸಿಕವಾಗಿ ಮಾಡ್ಬೋದು. ಸೊ ಮಾನಸಿಕವಾಗಿ ನೈವೇದ್ಯವನ್ನು ರೆಡಿ ಮಾಡಿ ಭಗವಂತನ ಅರ್ಪಣೆ ಮಾಡುವುದು. ಭಗವಂತ ಸ್ವೀಕರಿಸ್ತಾನೆ, ಯಾಕಂದರೆ ಭಾವಗ್ರಾಹಿ ಜನಾರ್ದನ. ಸೊ ವಸುದೇವನಿಗೆ ಸ್ವಲ್ಪ ಸಂಕೋಚ ಕೂಡ ಆಯಿತು. ನಾನು ಸ್ನಾನ ಮಾಡಲಿಲ್ಲ, ಮಗು ಹುಟ್ಟಿದೆ, ಫಸ್ಟು ಸ್ನಾನ ಮಾಡಬೇಕು, ನಂತರ ಬ್ರಾಹ್ಮಣರಿಗೆ ಮತ್ತು ಇತರರಿಗೆ ದಾನವನ್ನು ಕೊಡಬೇಕು. ಬಟ್ ಪುತ್ರ ಪ್ರಾಪ್ತಿಯ ಉತ್ಸಾಹದಲ್ಲಿ ಭಗವಂತನೇ ಆವರಿಸಿದ ಕಾರಣ ತಕ್ಷಣ ದಾನವನ್ನು ಮಾಡಿಬಿಟ್ಟ. ಯಾವಾಗ ಜೈಲಿಂದ ಬಿಡುಗಡೆ ಆಯಿತು ಆಗ ನಿಜವಾಗ್ಲೂ ಕೂಡ ದಾನವನ್ನು ಮಾಡಿದ. ಹಾಗೆ ಮನಸ್ಸಲ್ಲಿ ಮಾಡಿಬಿಟ್ಟೆ ಆಯಿತು ಅಂತ ಅಲ್ಲ. ಓಕೆ, ಯಾವಾಗ ಅವಕಾಶ ಸಿಕ್ಕಿತು, ಜೈಲಿಂದ ಬಿಡುಗಡೆ ಆದರು, ಆಗ ನಿಜವಾಗಿಯೂ ಕೂಡ 10,000 ಹಸುಗಳನ್ನು ಬ್ರಾಹ್ಮಣರಿಗೆ ಕರೆದು ದಾನ ಮಾಡ್ತಾರೆ. ವಸ್ತ್ರ ದಾನವನ್ನು ಮಾಡ್ತಾರೆ, ಚಿನ್ನ ಬೆಳ್ಳಿ ಎಲ್ಲವನ್ನು ದಾನ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ? ದಾನ ಮಾಡೋದ್ರಿಂದ ಆ ಮಗುವಿಗೆ ಆಶೀರ್ವಾದ ಸಿಗ್ತದೆ. ಸೊ ದಟ್ಸ್ ಒನ್ ಶುಡ್ ಗಿವ್ ಇಟ್. ಸೊ ಅದಕ್ಕೆ ಜನ್ಮಾಷ್ಟಮಿ ದಿನ ಕೂಡ ತುಂಬ ಭಕ್ತರು ಕೂಡ ಸೇವೆ ಮಾಡ್ತಾರೆ, ದಾನ ಮಾಡ್ತಾರೆ. ಭಗವದ್ಗೀತೆ ದಾನ ಅಥವಾ ವಸ್ತ್ರದಾನ ಅಥವಾ ಅನ್ನದಾನ. ಸೊ ಲೈಕ್ ದಿಸ್. ಸೊ ದಟ್ ಇಸ್ ಎ ಗುಡ್ ಕಸ್ಟಮ್. ಸೊ ಅಲ್ಟಿಮೇಟ್ಲಿ ಕೃಷ್ಣ, ವಿ ಆರ್ ಆಲ್ ಕೃಷ್ಣಸ್ ಚಿಲ್ಡ್ರನ್. ಕೃಷ್ಣ ಇಸ್ ಅವರ್ ಚೈಲ್ಡ್ ಆಲ್ಸೋ. ರೈಟ್. ನಾವೆಲ್ಲರೂ ಭಗವಂತನ ಮಕ್ಕಳು. ಆದರೆ ಭಗವಂತ ವಾತ್ಸಲ್ಯ ಭಾವದಲ್ಲಿ ಭಕ್ತರ ಮಗನಾಗಿ ಬರ್ತಾನೆ. ಸೊ ಇಲ್ಲಿ ವಸುದೇವ ದಾನ ಮಾಡಿದ್ದಾನೆ. ಸೊ ಆ ಭಾವನೆಯಲ್ಲಿ ಕೃಷ್ಣನ ಸೇವೆಗೋಸ್ಕರ ಭಕ್ತರು ಕೂಡ ದಾನವನ್ನು ಮಾಡ್ತಾರೆ. ಸೊ ವಸುದೇವ ದಾನವನ್ನು ಮಾಡಿದ ಮೇಲೆ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ಅಸ್ತೌಸೀದ್. He began to offer prayers, who eliminated his birthplace by his natural influence. ಸೊ ಮುಂದಿನ ಶ್ಲೋಕಗಳಲ್ಲಿ ವಸುದೇವ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ಸೊ ಫಸ್ಟ್ ವಸುದೇವ ಕೆಲವು ಶ್ಲೋಕಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಅದ ನಂತರ ದೇವಕಿ ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ವಸುದೇವನಿಗೆ ಕನ್ಫರ್ಮ್ ಆಯಿತು ಭಗವಂತನೇ ಬಂದಿದ್ದಾನೆ ಅಂತ. ಆದ್ರೆ ದೇವಕಿಗೆ ಪ್ರಕಾಶಮಯವಾದ ದೇಹ ನೋಡಕ್ಕೂ ಆಗಲಿಲ್ಲ, ಅಷ್ಟು ತೇಜೋಮಯವಾಗಿತ್ತು. ಸೊ ಶಿ ಬಿಕಮ್ ಬಿವಿಲ್ಡರ್ಡ್ ಫಾರ್ ಸಮ್ ಟೈಮ್. ಅವಳು ಭ್ರಮಿತಳಾದಳು.
ಯಾವಾಗ ವಸುದೇವನ ಪ್ರಾರ್ಥನೆಯನ್ನು ಅವಳು ಕೇಳ್ತಾಳೆ, ಅವಳು ಅವಳು ಕೂಡ ಶಾಂತವಾಗ್ತಾಳೆ. ಭಗವಂತನೇ ಬಂದಿದ್ದಾನೆ ಅಂತ ಅವಳು ಕೂಡ ಅರ್ಥ ಆಗ್ತದೆ. ಸೊ ಅವಳು ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾಳೆ. ಸೊ ವಸುದೇವನ ಪ್ರಾರ್ಥನೆಯಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಭಗವಂತನೇ ಸೃಷ್ಟಿಕರ್ತ, ಭಗವಂತ ನೀನೇ ಈ ಜಗತ್ತಿನ ನಿಯಂತ್ರಕ, 3 ಗುಣಗಳು ನಿನ್ನ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡ್ತವೆ, ನೀನು ಗುಣಾತೀತ, ನೀನು ಗುಣದ ಪ್ರಭಾವದಲ್ಲಿ ಬೀಳುವುದಿಲ್ಲ. ಸೊ ಈ ರೀತಿ ಭಗವಂತನೇ ಸೃಷ್ಟಿಕರ್ತ, ಭಗವಂತನೇ ಜಗತ್ತಿನ ಪಾಲಕ ರಕ್ಷಕ ಅನ್ನುವ ಮಾತುಗಳನ್ನ ವಸುದೇವನು ಹೇಳ್ತಾನೆ. ಸೊ ಆ ಒಂದು ಶ್ಲೋಕಗಳನ್ನ ನಾವು ಡೀಟೇಲ್ ಆಗಿ ತಗೊಳ್ತಾ ಇಲ್ಲ, ಯಾಕಂದ್ರೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಇನ್ನೊಂದು ಬೇರೆ ವಿಷಯ. ಸೊ ಪ್ರಾರ್ಥನೆಗಳಲ್ಲಿ ಹೋದರೆ ಇನ್ನೂ 2 ಗಂಟೆ ಇಲ್ಲೇ ಕಳೆದೋಗ್ತದೆ. ಸೊ So though he had fear for his tender child being harmed by Krishna's comes as weapons out of parental love, that fear vanished when he realized the child was Supreme Lord. ಮೊದಲಿಗೆ ಸ್ವಲ್ಪ ಭಯವಿತ್ತು, ಕಂಸ ಬಂದು ಮತ್ತೆ ಕೊಲ್ತಾನೆ ಅಂತ, ಮಗುವನ್ನು ಕೊಲ್ತಾನೆ ಅಂತ. ಆದರೆ ಯಾವಾಗ ವಸುದೇವನಿಗೆ ಗೊತ್ತಾಯ್ತು ಇವನೇ ಭಗವಂತ ಅಂತ, ಆ ಭಯ ಹೊರಟೋಯ್ತು. ವಿ ಕ್ಯಾನ್ ಫ್ರೀ ಫ್ರಮ್ ಆಲ್ ಫಿಯರ್. ಸೊ ವಸುದೇವನು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ನಂತರ ದೇವಕಿ ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಈ ಪ್ರಾರ್ಥನೆಗಳನ್ನ ಮುಂದೆ ಹೋಗಿ ಅಲ್ಲಿ ಒಂದು ಶ್ಲೋಕ ಬರ್ತದೆ. ಸೊ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ದೇರ್ ಆಫ್ಟರ್ ಹ್ಯಾವಿಂಗ್ ಸೀನ್ ದಟ್ ಹರ್ ಚೈಲ್ಡ್ ಹ್ಯಾಡ್ ಆಲ್ ದ ಸಿಂಪ್ಟಮ್ಸ್ ಆಫ್ ದ ಸುಪ್ರೀಂ ಪರ್ಸನ್ ಗಾಡ್ ದೇವಕಿ ವಾಸ್ ವೆರಿ ಮಚ್ ಅಫ್ರೇಡ್ ಟು ಕಂಸ, ಯೂಶುವಲಿ ಅಸ್ಟಾನಿಶ್ಡ್, began to offer praise to the Lord. Right? ಸೊ ವಸುದೇವನಿಗಿಂತ ದೇವಕಿಗೆ ತುಂಬಾ ಭಯವಿತ್ತು. ಯಾಕಂದ್ರೆ ಜನರಲಿ ತಾಯಿಗೆ ಮಕ್ಕಳಂದ್ರೆ ತುಂಬಾ ಅಟ್ಯಾಚ್ಮೆಂಟ್. ಸೊ ಮಕ್ಕಳನ್ನ ಕಳ್ಕೊಂಡಾಗ ತಾಯಿಗೆ ಹೆಚ್ಚು ನೋವಾಗ್ತದೆ. ಯಾಕಂದ್ರೆ 9 ತಿಂಗಳು ಗರ್ಭದಲ್ಲಿ ಮಕ್ಕಳನ್ನ ಧರಿಸಿರ್ತಾರೆ, ಜನ್ಮ ಕೊಟ್ಟಿರ್ತಾರೆ, ಲಾಲನೆ ಪಾಲನೆಯನ್ನು ಮಾಡಿರ್ತಾರೆ, ತುಂಬಾ ತ್ಯಾಗವನ್ನು ಮಾಡಿರ್ತಾರೆ. ಅದಕ್ಕೆ ತಾಯಿಗಳಿಗೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ. ಸೊ ಇಲ್ಲಿ ದೇವಕಿಗೆ ತುಂಬಾ ಭಯ, ಈ ಮಗುವನ್ನು ಕಳ್ಕೊಳ್ಳೋ ಭಯ. ಆದರೆ ವಸುದೇವನ ಪ್ರಾರ್ಥನೆಯನ್ನು ಕೇಳಿ ಮತ್ತೆ ಭಗವಂತನ ರೂಪವನ್ನು ಕೇಳಿ ಅವಳು ಕೂಡ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಅಫ್ಕೋರ್ಸ್ ಭಗವಂತನೇ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಬಟ್ ದೇವಕಿಯ ವಾತ್ಸಲ್ಯ ಎಷ್ಟು ಅಂತಂದ್ರೆ, ಭಗವಂತ ಬಂದಿದ್ರು ಕೂಡ ಅವಳಿಗೆ ಭಯ ಇತ್ತು. ಅದಕ್ಕೆ ದೇವಕಿ ನಂತರ ಹೇಳ್ತಾಳೆ, ಹೇ ಭಗವಂತ, ದಯವಿಟ್ಟು ನೀನು ಸಾಮಾನ್ಯ ರೂಪದಲ್ಲಿ ಕಾಣಿಸಿಕೋ ಅಂತ, ಕಮ್ ಇನ್ ಎ ನಾರ್ಮಲ್ ಫಾರ್ಮ್. ಯಾಕಂದ್ರೆ ನೀನೇ ದೇವರು ಅಂತ ಕಂಸನಿಗೆ ಗೊತ್ತಾದ್ರೆ ಬಂದು ಏನಾದ್ರು ಮಾಡಿಬಿಟ್ರೆ, ಸೊ ಹಿ ಮೇ ಕಿಲ್ ಯು, ಹಿ ಮೇ ಹಾರ್ಮ್ ಯು. ಸೊ ಅದಕ್ಕೆ ನನಗೆ ಭಯ ಆಗ್ತದೆ, ದಯವಿಟ್ಟು ನೀನು ಸಾಮಾನ್ಯ ರೂಪದಲ್ಲಿ ಕಾಣಿಸಿಕೊ ಅಂತ ಹೇಳ್ತಾರೆ. ಈ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಸೊ 30ನೇ ಶ್ಲೋಕ ಯಾರಾದ್ರೂ ಓದ್ತೀರಾ? 30ನೇ ಶ್ಲೋಕ ಮಹೇಶ್ವರಿ ಮಾತಾಡಿ. ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು? ಕೇಳಿಸ್ತದೆ ಪ್ರಭು. ಓದ್ಲೆ ಪ್ರಭು? ಓದಿ ಓದಿ. ಹೇ ನನ್ನ ಪ್ರಭುವೆ, ನೀನು ಸರ್ವವ್ಯಾಪಕನಾದ ದೇವೋತ್ತಮ ಪರಮಪುರುಷನಾಗಿರುವೆ ಮತ್ತು ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹಿಡಿದುಕೊಂಡು ನಿನ್ನ ದಿವ್ಯವಾದ ಚತುರ್ಭುಜ ರೂಪವು ಈ ಪ್ರಪಂಚಕ್ಕೆ ಅಸಹಜವಾದದ್ದು. ದಯವಿಟ್ಟು ಈ ರೂಪವನ್ನು ಹಿಂತೆಗೆದುಕೋ ಮತ್ತು ನಾನು ನಿನ್ನನ್ನು ಗುಪ್ತವಾಗಿಡಲು ಯತ್ನಿಸುವಂತೆ ಸಹಜವಾದ ಮಾನವ ಶಿಶುವಿನಂತೆ ಆಗು. ಹರೇ ಕೃಷ್ಣ. ಸೊ ಭಗವಂತ ನಾರಾಯಣನನ್ನ ಬಚ್ಚಿಡೋದು ಕಷ್ಟ. ಸೊ ಅದಕ್ಕಾಗಿ ದೇವತಿ ಪ್ರಾರ್ಥನೆ ಮಾಡ್ತಾಳೆ, ಭಗವಂತ ನೀನು ಸಾಮಾನ್ಯ ಶಿಶುವಾಗಿ ಕಾಣಿಸಿಕೊ, ನಿನ್ನನ್ನೆಲ್ಲಾದ್ರೂ ಬಚ್ಚಿಡ್ಬೋದು ನಾವು. ಸೊ ಆ ರೀತಿ ಒಂದು ವಾತ್ಸಲ್ಯ ಭಾವ. ಸೊ ದೇವಕಿಯಲ್ಲಿ ವಾತ್ಸಲ್ಯ ಭಾವನೆ ಇದೆ, ಆದರೆ ಯಶೋದಲ್ಲಿ ಕೂಡ ವಾತ್ಸಲ್ಯ ಭಾವನೆ ಇದೆ. ದೇವಕಿ ಮತ್ತೆ ಯಶೋದೆಯ ವಾತ್ಸಲ್ಯದಲ್ಲಿ ವ್ಯತ್ಯಾಸ ಏನಂದ್ರೆ, ಯಶೋದೆಗೆ ಕೃಷ್ಣ ಭಗವಂತ ಅಂತ ಗೊತ್ತಿಲ್ಲ, ಆದರೆ ದೇವಕಿಗೆ ಕೃಷ್ಣ ಭಗವಂತ ಅಂತ ಗೊತ್ತು, ದೇವರು ಅನ್ನೋದು ಗೊತ್ತು. ಇದೇ ಒಂದು ವ್ಯತ್ಯಾಸ. ಸೊ ದೇವಕಿಯ ವಾತ್ಸಲ್ಯದಲ್ಲಿ ಸ್ವಲ್ಪ ಭಗವಂತನ ಐಶ್ವರ್ಯ ಜ್ಞಾನದ ಮಿಶ್ರಣವಿದೆ, ಅಂದ್ರೆ ಇವನೇ ದೇವರು ಅಂತ ಗೊತ್ತು. ಆದರೆ ಯಶೋದೆಗೆ ಕೃಷ್ಣ ದೇವರಂತ ಗೊತ್ತಿಲ್ಲ, ಕೃಷ್ಣ ನನ್ನ ಮಗನಷ್ಟೇ, ನಾರಾಯಣನಲ್ಲ, ದೇವರಲ್ಲ. ಸೊ ಯಶೋದೆಯ ಒಂದು ಪ್ರೇಮ
ಇನ್ನೆಷ್ಟು ಗಾಢವಾಗಿದೆ. ಇಟ್ಸ್ ವೆರಿ ಥಿಕ್. ಸೊ ಯಶೋದೆಯ ಪ್ರೇಮ ಹೈಯೆಸ್ಟ್ ಅಂದರೆ ನೆಕ್ಸ್ಟ್ ದೇವಕಿಯ ಪ್ರೇಮ, ನಂತರ ಕುಂತಿ. ಸೊ ಕುಂತಿಯ ಸಂಬಂಧ ಕೃಷ್ಣನ ಜೊತೆ ಇದೆ, ಪ್ರೇಮದ ಸಂಬಂಧ ಇದೆ, ಆದರೆ ಆ ಪ್ರೇಮ ದೇವಕಿ ಅಷ್ಟು ಗಾಢವಾಗಿಲ್ಲ. ದೇವಕಿಯ ಪ್ರೇಮ ಕೃಷ್ಣನ ಯಶೋದೆಯ ಪ್ರೇಮದ ಪ್ರೀತಿಯಷ್ಟು ಗಾಢವಾಗಿಲ್ಲ. ಸೊ ಈ ರೀತಿ ವ್ಯತ್ಯಾಸವಿದೆ. ಓಕೆ, ಸೊ ಯಶೋದಾಸ್ ಪ್ರೇಮ ಇಸ್ ದ ಹೈಯೆಸ್ಟ್. ಯಶೋದೆಯ ಪ್ರೀತಿ ಅತಿ ಉತ್ತಮವಾದಂತಹ ಒಂದು ಪ್ರೀತಿಯ ಸಂಬಂಧವಾಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಕೆಲವೊಮ್ಮೆ ವೃಂದಾವನದಲ್ಲಿ ಕೃಷ್ಣ ನಾರಾಯಣನ ರೂಪವನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಅಂದರೆ ವಸುದೇವ ಕೃಷ್ಣನ ರೂಪದಲ್ಲಿ ಹಲವಾರು ರಾಕ್ಷಸರನ್ನು ಕೊಂದಿದ್ದಾನೆ. ನಲಗೋರ ಮಣಿಗ್ರೀವರನ್ನು ಡೆಲಿವರಿ ಮಾಡಿದಾಗ ಕೃಷ್ಣನೇ ಆ 2 ವೃಕ್ಷಗಳನ್ನ ಬೀಳಿಸಿದ್ದ. ಗೋಪಬಾಲಕರು ಇದನ್ನ ನೋಡಿದ್ರು. ಗೋಪಬಾಲಕರು ಇದನ್ನ ಯಶೋದೆಗೆ, ನಂದ ಮಹಾರಾಜಿಗೆ ಹೇಳ್ತಾರೆ. ಆದರೆ ಯಶೋದ ಮತ್ತೆ ನಂದ ಮಹಾರಾಜ್ ನಂಬೋದಿಲ್ಲ. ನನ್ನ ಮಗ ಕೃಷ್ಣ ಈ ದೊಡ್ಡ ವೃಕ್ಷವನ್ನು ಹೇಗೆ ಬೀಳಿಸಕ್ಕೆ ಸಾಧ್ಯವಿಲ್ಲ. ಯಾರೋ ರಾಕ್ಷಸರು ಬಂದು ಬೀಳಿಸಿರ್ಬೇಕು. ನಾರಾಯಣನ ಕೃಪೆಯಿಂದ ಕೃಷ್ಣ ಏನೂ ಆಗ್ಲಿಲ್ಲ. ನಾರಾಯಣನೇ ಕೃಷ್ಣನ ಕಾಪಾಡಿದ್ದು ಅಂತ ಅವರು ನಂಬಿದರು. ಸೊ ಎಷ್ಟೇ ಒಂದು ಚಮತ್ಕಾರವನ್ನು ತೋರಿಸಿದ್ರು ಕೂಡ ದೇವಕಿ ಯಶೋದ ಮತ್ತೆ ನಂದ ಮಹಾರಾಜರು ಕೃಷ್ಣನೇ ನನ್ನ ಮಗ ಸೊ ಅಂತವರು ಭಾವಿಸ್ತಾರೆ. ಕೃಷ್ಣ ದೇವರು ಅನ್ನುವ ಭಾವನೆ ಅವರಲ್ಲಿ ಎಂದು ಮೂಡುವುದಿಲ್ಲ. ಓಕೆ, ಸೊ ಈ ರೀತಿ ದೇವಕಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಆ ಶಿಶುವನ್ನು ಬಚ್ಚಿಡೋದಿಕ್ಕೆ. ಆಗ ಕೃಷ್ಣ ಸಾಮಾನ್ಯ ರೂಪವನ್ನು ತಗೊಂತಾನೆ. ಸೊ ಇಲ್ಲಿ ದೇವಕಿ ಕೃಷ್ಣನನ್ನು ವಿಶ್ವಾತ್ಮ ಅಂತ ಕರೀತಾರೆ. ಆಸ್ ಯು ಪರ್ವೇಡ್ ದ ಹೋಲ್ ಯೂನಿವರ್ಸ್ ಆ್ಯಂಡ್ ಐ ರಿಸೈಡ್ ವಿದಿನ್ ದ ಯೂನಿವರ್ಸ್. ರೈಟ್, ಭಗವಂತ ಎಲ್ಲ ಕಡೆ ಸರ್ವವ್ಯಾಪಿಯಾಗಿದ್ದಾನೆ. ನಾವು ಭಗವಂತನಲ್ಲಿದ್ದೀವಿ. ಕರೆಕ್ಟ್, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದರೆ ಸರ್ವವ್ಯಾಪಿಯಾಗಿದ್ದಾನೆ ಅಂದರೆ ನಾವೆಲ್ಲರೂ ಈಗ ಭಗವಂತನ ಒಳಗಡೆನೇ ಇರೋದು. ಯು ಆಲ್ಸೋ ರಿಸೈಡ್ ವಿದಿನ್ ಮೀ. ಮತ್ತೆ ನೀನು ನಮ್ಮ ಹೃದಯದಲ್ಲಿ ಇದೆಯಾ. ನಾವು ನಿನ್ನೊಳಗೆ, ನೀನು ನನ್ನೊಳಗೆ. ಇದು ಅಚಿಂತ್ಯ. ನಾವು ಭಗವಂತನೊಳಗೆ, ಭಗವಂತ ನಮ್ಮೊಳಗೆ. How then has this weakness of heart arisen in me? It must be your fault. Thus she addressed the Lord as Vishwatma, soul of the universe. Withdraw this uncommon form and assume a form of normal human baby and I will quickly hide you. So ಸಾಮಾನ್ಯ ರೂಪವನ್ನು ತಾಳಿ ದಯವಿಟ್ಟು ನಾವು ಈಗ ನಿಮ್ಮನ್ನು ಬಚ್ಚಿಡ್ತೀವಿ. ಕಂಸ ಬರೋನೇ ಇರ್ತಾನೆ. ಯಾಕಂದರೆ ಈ ಸುದ್ದಿ ಬೇಗ ತಲುಪುತ್ತೆ. ಈ ಸೆಕ್ಯೂರಿಟಿ ಗಾರ್ಡ್ಸ್ ಯಾವಾಗಲೂ ಅಲರ್ಟ್ ಆಗಿರ್ತಾರೆ. ಸೊ ದಯವಿಟ್ಟು ಬೇಗ ನೀನು ಸಾಮಾನ್ಯ ರೂಪವನ್ನು ತಾಳು, ನಿಮ್ಮನ್ನು ನಾವು ಬಚ್ಚಿಡ್ತೀವಿ ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಆಗ ಭಗವಂತ ಹೇಳ್ತಾನೆ, ಆಯಿತು, ನಾನು ಸಾಮಾನ್ಯ ರೂಪವನ್ನು ತಾಳ್ತೀನಿ ಅಂತ. ಅದಕ್ಕೂ ಮುಂಚೆ ಭಗವಂತ ಏನು ಮಾಡ್ತಾನೆ, ದೇವಕಿ ವಸುದೇವರ ಪೂರ್ವ ಜನ್ಮದ ಬಗ್ಗೆ ಹೇಳ್ತಾನೆ. ಸೊ ದೇವಕಿ ಮತ್ತು ವಸುದೇವರು ಪೂರ್ವ ಕಾಲದಲ್ಲಿ 2 ಜನ್ಮವನ್ನು ತಗೊಂಡಿದ್ರು. ಸೊ ತಮಗೆಲ್ಲ ಪ್ರಶ್ನೆ, ಸೊ ದೇವಕಿ ವಸುದೇವರು ಪ್ರಥಮ ಜನ್ಮದಲ್ಲಿ ಯಾರಾಗಿ ಬಂದಿದ್ದರು? ಪ್ರಶ್ನೆ ಸುತಪ್ಪ. ಓಕೆ, ಪೃಷ್ಣಿ ಮತ್ತು ಸುತಪ. ಸೊ ಅವರು ಏನು ತಪಸ್ಸನ್ನು ಮಾಡಿದ್ರು? ಯಾಕೆ ತಪಸ್ಸನ್ನು ಮಾಡಿದ್ರು? ಸಂತಾನಕ್ಕಾಗಿ. ಯಾರು ಸಂತಾನವಾಗಿ ಬೇಕು ಅಂತ ತಪಸ್ಸನ್ನು ಮಾಡಿದ್ರು? ಭಗವಂತನೇ ಸಂತಾನ ಆಗಿ ಬರ್ಬೇಕು. ಭಗವಂತನೇ ಸಂತಾನವಾಗಿ ಬರಬೇಕು ಅಂತ ತಪಸ್ಸನ್ನು ಮಾಡಿದ್ರು. ಸೊ ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ಯಾವ ರೂಪದಲ್ಲಿ, ಯಾವ ಹೆಸರಿನಲ್ಲಿ ಅವತರಿಸಿದ? ಕೃಷ್ಣಿಗರ್ಭ. ಕರೆಕ್ಟ್, ಪೃಷ್ಣಿ ಗರ್ಭ. ಪೃಷ್ಣಿಯ ಗರ್ಭದಲ್ಲಿ ಹುಟ್ಟಿದವನು ಪೃಷ್ಣಿ ಗರ್ಭ ಅನ್ನುವ ಅವತಾರದಲ್ಲಿ ಅವತರಿಸಿದನು. ಸೊ ದಿಸ್ ಇಸ್ ಫಸ್ಟ್ ಜನ್ಮ. 2ನೇ ಜನ್ಮದಲ್ಲಿ ಅವರು ಏನಾಗಿ ಬಂದರು? ಯಾರಾಗಿ ಬಂದರು? ಕಶ್ಯಪ, ಅದಿತಿ. ಓಕೆ, ಅದಿತಿ ಕಶ್ಯಪರಾಗಿ ಬಂದರು. ಅದಿತಿ ಮತ್ತೆ ಕಶ್ಯಪರಾಗಿ ಬಂದಾಗ ಯಾವ ರೂಪದಲ್ಲಿ ಭಗವಂತ ಅವತರಿಸಿದ? ಓಕೆ, ವಾಮನ ರೂಪದಲ್ಲಿ ಭಗವಂತ ಅವತರಿಸಿದರು. ಸೊ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ, ದೇವಕಿ ಮತ್ತು ವಸುದೇವ, ನೀವಿಬ್ಬರು ಹಿಂದಿನ ಜನ್ಮಗಳಲ್ಲಿ ನೀವು ಈ 2 ಜನ್ಮಗಳನ್ನು ತಗೊಂಡಿದ್ದೀರಿ. ನಾನು ನಿಮ್ಮ ಮಗನಾಗಿ ಬಂದಿದ್ದೆ, ಈಗ ಮತ್ತೆ ನಾನು ನಿಮ್ಮ ಮಗನಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಓಕೆ, ಸೊ ಈ ಜನ್ಮದಲ್ಲಿ ಕೃಷ್ಣನಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಸೊ ಪೃಷ್ಣಿ ಗರ್ಭವಾಗಿ ಅವತರಿಸಿದ್ದು ತ್ರೇತಾಯುಗದಲ್ಲಿ.
ಮತ್ತು ಇನ್ನು ಬೇರೆ ಯುಗದಲ್ಲಿ ಅವರು ವಾಮನಾವತಾರವಾಗಿ ಅವತರಿಸಿದರು. ಈಗ ದ್ವಾಪಾರ ಯುಗದ ಅಂತ್ಯದಲ್ಲಿ ಆ, ಕೃಷ್ಣನಾಗಿ, ದೇವಕಿ ವಸುದೇವರ ಮಗನಾಗಿ ಕೃಷ್ಣ ಅವತರಿಸಿದ್ದಾನೆ. ಸೊ ಈ 2 ಜನ್ಮಗಳ ನೆನಪನ್ನ ಕೃಷ್ಣ ಒದಗಿಸಿಕೊಡ್ತಾನೆ ದೇವಕಿ ಮತ್ತೆ ವಸುದೇವರಿಗೆ. ಸೊ ಈ ರೀತಿ ಹೇಳಿದ ಮೇಲೆ ಕೃಷ್ಣ ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಅದು ಅಂತಿಮದಲ್ಲಿ ಬರ್ತದೆ. ಓಕೆ, 43ನೇ ಶ್ಲೋಕ ಯಾರಾದ್ರೂ ಓದ್ತೀರಾ? ಎಸ್, ಮಹೇಶ್ವರಿ ಮಾತಾಡಿ, ಓದಿ. ಪರಮ ಪತಿವ್ರತೆಯಾದ ತಾಯಿ, ಅದೇ ವ್ಯಕ್ತಿತ್ವ ಉಳ್ಳವನಾದ ನಾನು ಈಗ 3ನೆಯ ಬಾರಿ ನಿಮ್ಮಿಬ್ಬರಿಗೂ ಮಗನಾಗಿ ಅವತರಿಸುತ್ತೇನೆ. ನನ್ನ ಮಾತುಗಳನ್ನು ಸತ್ಯವೆಂದು ಸ್ವೀಕರಿಸಿರಿ. 44. ನಾನು ನಿಮಗೆ ನನ್ನ ಪೂರ್ವ ಜನ್ಮಗಳ ನೆನಪನ್ನು ಮಾಡುವುದಕ್ಕಾಗಿ ಈ ವಿಷ್ಣು ರೂಪವನ್ನು ತೋರಿಸುತ್ತೇನೆ. ಹಾಗಲ್ಲದೆ ನಾನು ಪೂರ್ವ ಸಾಮಾನ್ಯ ಮಾನವ ಶಿಶುವಾಗಿ ಕಾಣಿಸಿಕೊಂಡಿದ್ದರೆ ದೇವೋತ್ತಮ ಪರಮಪುರುಷಾದ ವಿಷ್ಣುವು ನಿಜವಾಗಿ ಅವತರಿಸಿರುವನೆಂದು ನೀವು ನಂಬುತ್ತಿರಲಿಲ್ಲ. ನಾವು ನಂಬ್ತಾ ಇರಲಿಲ್ಲ. ನಮಗೋಸ್ಕರ ಭಗವಂತ ಈ 4 ರೂಪದಲ್ಲಿ ತೋರಿಸಿದ. ಸೊ ಹೇಗೆಂದ್ರೆ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನಿಗೆ ರಿಕ್ವೆಸ್ಟ್ ಮಾಡ್ದ, ಕೃಷ್ಣ ದಯವಿಟ್ಟು ನಿನ್ನ ವಿಶ್ವರೂಪವನ್ನು ತೋರಿಸುವಂತ. ಅರ್ಜುನನಿಗೆ ಡೌಟ್ ಇತ್ತಾ? ಇಲ್ಲ, ಕೃಷ್ಣನೇ ದೇವರು ಅಂತ ಅವರಿಗೆ ಖಚಿತವಾಗಿ ಗೊತ್ತಿತ್ತು. ಬಟ್ ನಮ್ಮೆಲ್ಲರಿಗೋಸ್ಕರ ಅರ್ಜುನ ಕೃಷ್ಣನಿಗೆ ರಿಕ್ವೆಸ್ಟ್ ಮಾಡ್ದ. ಮುಂದೆ ಬರುವವರು ಡೌಟ್ ಮಾಡ್ಬೋದು, ಹೌ ಇಸ್ ಕೃಷ್ಣ ಗಾಡ್ ಅಂತ. ಅದಕ್ಕೋಸ್ಕರ ನೀನು ವಿಶ್ವರೂಪವನ್ನು ತೋರಿಸಿ ಬಿಡು ಅಂತ ಹೇಳಿದಾಗ ಕೃಷ್ಣ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ. ಇಡೀ ಎಲ್ಲ ವೈಭವಗಳನ್ನು ಒಂದೇ ಕಡೆ ತೋರಿಸ್ತಾನೆ. ಇದನ್ನು ನೋಡಿ ಅರ್ಜುನನಿಗೆ ಮಹಾಶ್ಚರ್ಯವಾಯಿತು. ಸೊ ಅದೇ ರೀತಿ ಇಲ್ಲಿ ದೇವಕಿ ಮತ್ತು ವಸುದೇವರಿಗೆ ಚತುರ್ಭುಜ ರೂಪದಲ್ಲಿ ಕೃಷ್ಣ ದರ್ಶನ ಕೊಟ್ಟ. ಇದನ್ನು ನೋಡಿ ದೇವಕಿ ವಸುದೇವರಿಗೆ ಯಾವುದೇ ಸಂಶಯವಿಲ್ಲ, ಇವನೇ ಕೃಷ್ಣ, ಇವನೇ ಭಗವಂತ ಅಂತ ಅವರಿಗೆ ಖಾತ್ರಿ ಆಯಿತು. ಸೊ ಕೆಲವೊಮ್ಮೆ ಭಗವಂತ ಈ ರೀತಿ ಅವತರಿಸ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಸಾಮಾನ್ಯ ಬ್ರಾಹ್ಮಣನ ಮಗನಾಗಿ ಅವತರಿಸಿದ್ರು. ನವದೀಪದಲ್ಲಿರುವ ಎಲ್ಲ ಜನರು ನಿಮಾಯ ಪಂಡಿತ್ ಬ್ರಾಹ್ಮಣ ಅಂತ ಅವರು ಅನಿಸ್ಕೊಂಡಿದ್ರು. ಬಟ್ ಕೆಲವೊಮ್ಮೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಮಹಾಪ್ರಕಾಶದ ಪ್ರದರ್ಶನವನ್ನು ಮಾಡಿ ನಾನೇ ಭಗವಂತ ಅಂತ ತೋರಿಸಿದ್ದಾರೆ. ಕರೆಕ್ಟ್. ಸೊ ಮಹಾಪ್ರಕಾಶ ಲೀಲೆಯಲ್ಲಿ 21 ಗಂಟೆ ಕಾಲ ಚೈತನ್ಯ ಮಹಾಪ್ರಭುಗಳು ತಮ್ಮ ತಮ್ಮ ಭಕ್ತರಿಗೆ ವಿವಿಧ ಅವತಾರಗಳ ದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಭಗವಂತ ಕೃಷ್ಣ ಕೂಡ ಸಾಮಾನ್ಯವಾಗಿ 2 ಕೈ ಇರುವ ರೂಪದಲ್ಲಿ, ದ್ವಿಭುಜ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ರು. ಆದರೆ ಇಲ್ಲಿ ಮಾತ್ರ ಹುಟ್ಟಿದಾಗ ಚತುರ್ಭುಜ ದರ್ಶನ, ನಂತರ ಈ ದರ್ಶನ ಕೊಟ್ಟಿದ್ದು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ. ವಿಶ್ವರೂಪ ದರ್ಶನ ನಂತರ ಚತುರ್ಭುಜ ದರ್ಶನವನ್ನು ತೋರಿಸಿದರು. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಓದ್ತೀರಾ, 11ನೇ ಅಧ್ಯಾಯದ ಅಂತಿಮ ಭಾಗದಲ್ಲಿ ಬರ್ತದೆ. ಸೊ ವಿಶ್ವರೂಪ ದರ್ಶನ ತೋರಿಸಿ, ಚತುರ್ಭುಜ ದರ್ಶನ ತೋರಿಸಿ, ನಂತರ ದ್ವಿಭುಜ ದರ್ಶನವನ್ನು ತೋರಿಸಿದರು. ಸೊ ಅದಕ್ಕೆ ಕೃಷ್ಣನೇ ಭಗವಂತ. ಓಕೆ, ಇದು 44ನೇ ಶ್ಲೋಕ. ಸೊ 45ನೇ ಶ್ಲೋಕ ಓದಿ. ಪತ್ನಿಯರಾದ ನೀವಿಬ್ಬರು ನನ್ನನ್ನು ನಿಮ್ಮ ಪುತ್ರನನ್ನಾಗಿ ಎಡಬಿಡದೆ ಚಿಂತನೆ ಮಾಡುತ್ತೀರಿ. ಆದರೆ ನಾನು ದೇವೋತ್ತಮ ಪರಮ ಪುರುಷನೆಂದು ಯಾವಾಗಲೂ ಬಲ್ಲಿರಿ. ಹೀಗೆ ನನ್ನ ಪ್ರೇಮ ವಾತ್ಸಲ್ಯಗಳಿಂದ ಎಡಬಿಡದೆ ಚಿಂತನೆ ಮಾಡುವುದರಿಂದ ಅತ್ಯುನ್ನತ ಪರಿಪೂರ್ಣತೆ ಎನಿಸುವ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಗಳಿಸಿಕೊಳ್ಳುವಿರಿ. ಇದೇ ರೀತಿ ತಾವು ನನ್ನ ಚಿಂತನೆಯನ್ನು ಮಾಡ್ತಾ ಇರಿ, ನೀವು ಭಗವದ್ಧಾಮಕ್ಕೆ ಹೋಗ್ತೀರಂತ ಕೃಷ್ಣ ಹೇಳ್ತಾನೆ. ಈ ರೀತಿ ಮಾತನ್ನು ಹೇಳಿದ ಮೇಲೆ ಕೃಷ್ಣ ಮಾತನ್ನು ನಿಲ್ಲಿಸಿಬಿಟ್ಟ. ಶ್ರೀ ಶುಕೋವಾಚ ಇತ್ತಿ ಉಕ್ತ್ವಾ ಸೀದ್ ಹರಿಸ್ತೂಷ್ಣೀಂ. ತೂಷ್ಣೀಂ ಅಂದರೆ ಮಾತನ್ನು ನಿಲ್ಲಿಸಿಬಿಟ್ರು, ಸೈಲೆಂಟ್ ಆದರು.
ಭಗವಾನ್ ಆತ್ಮಾಯ ಪಿತ್ರೋಃ ಸಂಪಶ್ಯತೋಃ ಸದ್ಯೋ ಬಭುವ ಪ್ರಾಕೃತಃ ಶಿಶು. ಸೊ ತಂದೆ ತಾಯಿ ಮುಂದೆನೆ ಅವರು ಪ್ರಾಕೃತ ಶಿಶು, ಸಾಮಾನ್ಯ ಶಿಶು ಆಗಿ ಕಾಣಿಸಿಕೊಂಡ್ರು. ಪ್ರಾಕೃತ ಅಂದರೆ ಭೌತಿಕ, ಮಟೀರಿಯಲ್. He appeared like a material son, not a spiritual son, not a spiritual body. ಸಾಮಾನ್ಯ ಶಿಶುವಾಗಿ ಕಾಣಿಸಿಕೊಂಡ. ಸೊ ಅದಕ್ಕೆ ಕೆಲವರಿಗೆ ಕೃಷ್ಣನನ್ನು ನೋಡಿ ಏನು ಸಾಮಾನ್ಯ ಬಾಲಕ ಅಂತಾರೆ, ರೈಟ್? ಬಿಕಾಸ್ ಹಿ ಲುಕ್ಸ್ ಲೈಕ್ ಆರ್ಡಿನರಿ ಚೈಲ್ಡ್. ಕೃಷ್ಣ ಬೆಣ್ಣೆ ಕದೀತಾನೆ, ಬಟ್ಟೆ ಕದೀತಾನೆ, ಆಟ ಆಡ್ತಾನೆ, ತುಂಟಾಟ ಮಾಡ್ತಾನೆ. ಸೊ ಸಾಮಾನ್ಯ ಮಕ್ಕಳ ಥರ ವರ್ತನೆ ಮಾಡ್ತಾನೆ. ಈ ಮಗು ಹೇಗೆ ದೇವರಾಗೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರ್ತದೆ. ನೀವು ಕೃಷ್ಣನ ಪೂಜೆ ಮಾಡ್ತೀರಾ, ಕೃಷ್ಣ ಕಳ್ಳ, ಕೃಷ್ಣ ತುಂಟ, ರೈಟ್? ಸೊ ಕೃಷ್ಣ ವ್ಯಭಿಚಾರಿ ಅಂತ ಹಲವಾರು ಮಾತನಾಡ್ತಾರೆ. ಬಟ್ ಅವರಿಗೆ ಕೃಷ್ಣನ ನಿಜವಾದ ಒಂದು ಸ್ವರೂಪ ತಿಳಿದಿಲ್ಲ. ಅಂತಹವರು ಕೃಷ್ಣನನ್ನ ಅಪಾರ್ಥ ಮಾಡಿಕೊಳ್ತಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಮಮ ಭೂತ ಮಹೇಶ್ವರಂ ಲೋಕಮಾಮಚ ಅವ್ಯಯಂ. ಸೊ ಕೃಷ್ಣ ಹೇಳ್ತಾನೆ, ನಾನು ಎಲ್ಲರಿಗೂ ಕಾಣಿಸಿಕೊಳ್ಳೋದಿಲ್ಲ, ನನ್ನ ನಿಜವಾದ ಸ್ವರೂಪ ಯಾರಿಗೂ ತಿಳಿಯೋದಿಲ್ಲ. ಯಾಕೆಂದರೆ ನಾನು ದಿವ್ಯವಾದ ಸ್ವರೂಪದಲ್ಲಿ ಬಂದಿದ್ದೇನೆ. ಈ ದಿವ್ಯ ಸ್ವರೂಪದಲ್ಲಿ ನಾನು ಕೇವಲ ನನ್ನ ಭಕ್ತರಿಗೆ ಮಾತ್ರ ಕಾಣಿಸಿಕೊಳ್ತೇನೆ, ಸಾಮಾನ್ಯ ಜನರಿಗೆ ಸಾಮಾನ್ಯ ಶಿಶುವಾಗಿ ಕಾಣಿಸಿಕೊಳ್ತೇನೆ ಅಂತ ಹೇಳ್ತಾರೆ. ಆದರೆ ದೇವಕಿ ವಸುದೇವರಿಗೆ ಮಾತ್ರ ಕೃಷ್ಣ ದೇವರಾಗಿ ಕಾಣಿಸಿಕೊಂಡ, ಬೇರೆಯವರಿಗೆಲ್ಲ ಕೃಷ್ಣ ಸಾಮಾನ್ಯ ಶಿಶುವಾಗಿ ಕಾಣಿಸಿಕೊಂಡ. ಸೊ ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣನೇ ನಾರಾಯಣನ ಏನಾದರೆ ನಾರಾಯಣ ಕೃಷ್ಣನಿಂದಲೇ ಬಂದಿರೋದು. ಸೊ ಕೃಷ್ಣನೇ ನಾರಾಯಣನ ಮೂಲ ನಾರಾಯಣ ಕೃಷ್ಣನೇ. ಸೊ ಕೆಲವರು ಹೇಳ್ತಾರೆ ವಿಷ್ಣುವಿನಿಂದ ಕೃಷ್ಣ ಬಂದಿದ್ದು, ಅದು ಸರಿಯಲ್ಲ, ಕೃಷ್ಣನಿಂದನೇ ವಿಷ್ಣು ಬಂದಿದ್ದು, ರೈಟ್? ಸೊ ಈ ಒಂದು ಲೀಲೆಯಿಂದ ಅರ್ಥ ಆಗ್ತದೆ. ಸೊ ಭಗವಂತ ಬೇಕಂತಾನೆ 4 ಭುಜದ ರೂಪವನ್ನು ತೋರಿಸಿ ನಂತರ ದ್ವಿಭುಜ ರೂಪವನ್ನು ಸ್ವೀಕರಿಸಿದ. ಸೊ ಒರಿಜಿನಲ್ ಫಾರ್ಮ್ ಆಫ್ ಕೃಷ್ಣ ಇಸ್ 2-handed ಫಾರ್ಮ್, ತನ್ನ ನಿಜವಾದ ರೂಪ. ಓಕೆ, 40. ಓಕೆ, ಇನ್ನೊಂದಿದೆ. ಸೊ Krishna is shown to be non-material by comparing him to a material child. Krishna revealing his desired pastimes is always the abode of all Shaktis. By those Shaktis, he shows pastimes desired by his devotees. To accomplish this, they should all be qualified. ಸೊ ಭಗವಂತ ತನ್ನ ಎಲ್ಲ ಕಾರ್ಯಗಳನ್ನು ತನ್ನ ಶಕ್ತಿಯ ಮುಖಾಂತರ ಮಾಡ್ತಾನೆ. thus they are all ಸ್ವಭಾವ ಸಿದ್ಧ. ಗರ್ಗ ವಿಲ್ ಸೇ ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯ ತೇ. ಈ ಬಾಲಕನಿಗೆ ಹಲವಾರು ನಾಮಗಳು, ರೂಪಗಳು ಮತ್ತು ಹಲವಾರು ಕಾರ್ಯಗಳನ್ನು ಕೂಡ ಭಗವಂತ ಮಾಡ್ತಾನೆ. ಸೊ ಭಗವಂತ ಸಾಮಾನ್ಯವಲ್ಲ, ಹಲವಾರು ಶಕ್ತಿಗಳನ್ನು ಹೊಂದಿದ್ದಾನೆ. ಸಾಮಾನ್ಯ ಶಿಶುವಾಗಿ ಬಂದಿದ್ದರೂ ಕೂಡ ಅದ್ಭುತ ಶಕ್ತಿಗಳನ್ನು ಹೊಂದಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸೊ ನಂತರ 47ನೇ ಶ್ಲೋಕವನ್ನು ಓದಿ. ನಂತರ ದೇವೋತ್ತಮ ಪರಮಪುರುಷನಿಂದ ಪ್ರೇರಿತನಾದ ವಸುದೇವನು ಪ್ರಸೂತಿ ಗೃಹದಿಂದ ಮಗುವನ್ನು ಎತ್ತಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ಭಗವಂತನ ಆಧ್ಯಾತ್ಮಿಕ ಶಕ್ತಿಯಾದ ಯೋಗಮಾಯೆಯು ನಂದ ಮಹಾರಾಜನ ಪತ್ನಿಯಾಗಿ ಮಗಳಾಗಿ ಜನಿಸಿದಳು. ಇದೇ ಸಮಯದಲ್ಲಿ, ಅದೇ ಹೊತ್ತಿನಲ್ಲಿ ಯೋಗಮಾಯಾದೇವಿ ನಂದನ ಮಗಳಾಗಿ ನಂದ ಯಶೋದೆಯರ ಮಗಳಾಗಿ ಗೋಕುಲದಲ್ಲಿ ಹುಟ್ಟಿದಳು. ಸೊ ಬೋತ್ ಹ್ಯಾಪೆಂಡ್ ಸೈಮಲ್ಟೇನಿಯಸ್ಲಿ, ಎರಡು ಒಟ್ಟಿಗೆ ಆಯಿತು. ಓಕೆ, ಸೊ ಆಚಾರ್ಯರು ಹೇಳ್ತಾರೆ ಯೋಗಮಾಯ ಶಕ್ತಿಯ ಜೊತೆ ಕೃಷ್ಣ ಕೂಡ ಹುಟ್ಟಿದ. ಓಕೆ, ಸೊ ಕೃಷ್ಣ ದೇವಕಿ ನಂದನನ ಅಥವಾ ಯಶೋಧ ನಂದನ, ಯಾವುದು ಸತ್ಯ? ಇಬ್ಬರಿಗೂ. ಓಕೆ, ಸೊ ಇಬ್ಬರ ಮಗನಾಗಿ, ಹೌದು, ಕರೆಕ್ಟ್. ಬಟ್ ಇಲ್ಲಿ ಭಾಗವತದಲ್ಲಿ ಕೇವಲ ಕೃಷ್ಣ ದೇವಕಿಗೆ ಹುಟ್ಟಿದ ಅಂತ ವರ್ಣನೆ ಮಾಡಿದ್ದಾರೆ. ಸೊ ಬಟ್ ಆ ಇತರ ಗ್ರಂಥಗಳಲ್ಲಿ ಆಚಾರ್ಯರು ಕೂಡ ಹೇಳ್ತಾರೆ ಕೃಷ್ಣ ಯಶೋದೆಯ ಮಗನಾಗಿ ಕೂಡ ಹುಟ್ಟಿದ್ದ, ಆದರೆ ಯಶೋದೆಯ ಮಗನಾಗಿ ಹುಟ್ಟಿದಾಗ ಅದೃಶ್ಯ ರೂಪದಲ್ಲಿ ಇದ್ದ ಅಂತ ಹೇಳ್ತಾರೆ. he was in an invisible form, he was not manifest to everyone. ಸೊ ಯಾಕಂದರೆ ವೃಂದಾವನದಲ್ಲಿ ಕೃಷ್ಣ ಯಾವಾಗಲೂ ಯಶೋದೆಯ ಮಗ, ಈಸ್ ಆಲ್ವೇಸ್ ದ ಸನ್ ಆಫ್ ಯಶೋಧ.
ಇದು ಹರಿವಂಶದಲ್ಲಿ ವರ್ಣನೆ ಮಾಡಿದ್ದಾರೆ. See, exactly when Dev gave birth to Krishna, Yashoda also gave birth to Krishna. After that, as described in this, Yashoda gave birth to Yogamaya. Right? ಕೃಷ್ಣ ಜನ್ಮದ ನಂತರ ಯಶೋದೆ ಯೋಗಮಾಯೆಗೆ ಜನ್ಮವನ್ನು ಕೊಟ್ಟ. Right? Yashoda gave birth to 2 children at different times. So first Krishna, ನಂತರ ಯೋಗಮಾಯ. ಸೊ ಯೋಗಮಾಯ ಕೃಷ್ಣನ ತಂಗಿ ಆಗ್ತಾಳೆ, ಯಂಗರ್ ಸಿಸ್ಟರ್. ಸೊ ದಿಸ್ ಇಸ್ ಕನ್ಫರ್ಮ್ಡ್ ಇನ್ ದ ಟೆಕ್ಸ್ಟ್ 10:4-9. ಮುಂದಿನ ಅಧ್ಯಾಯದಲ್ಲಿ ಕಂಸ ಈ ಯೋಗಮಾಯನ ಎತ್ಕೊಂಡು ಕೊಲ್ಲುವಾಗ ಅವಳು ಕೈಯಿಂದ ಸ್ಲಿಪ್ ಆಗ್ತಾಳೆ. ಆಗ ಅವಳು ಹೇಳ್ತಾಳೆ, ಶಿ ಈಸ್ ಕಾಲ್ಡ್ ಸಿಸ್ಟರ್ ಆಫ್ ಕೃಷ್ಣ. But when Krishna was born to Yashoda, it is not stated that he had 4 hands. It understood that he was born from Yashoda with 2 hands. ಸೊ ಕೃಷ್ಣ ಯಶೋದೆಗೆ ಹುಟ್ಟಿದಾಗ ದ್ವಿಭುಜ ರೂಪದಲ್ಲಿ, ಸಾಮಾನ್ಯ ಶಿಶುವಿನ ರೂಪದಲ್ಲಿಯೇ ಹುಟ್ಟಿದ್ದ. ಓಕೆ. ಸೊ ಹರಿವಂಶ ಆ್ಯಕ್ಚುಲಿ ಇಟ್ ಇಸ್ ಅದು ಕೃಷ್ಣನ ಲೀಲೆನೆ. ಸೊ ಇಟ್ ಇಸ್ ಅಪೆಂಡಿಕ್ಸ್ ಟು ಮಹಾಭಾರತ. ಸೊ ಅಲ್ಲಿ ಅದ್ಭುತವಾದ ಲೀಲೆಗಳನ್ನು ವರ್ಣನೆ ಮಾಡಿದ್ದಾರೆ. ವಸುದೇವ ವಚ ಶ್ರುತ್ವ ರೂಪಂ ಸಂಹರತ್ ಅಚ್ಯುತಃ ಅನುಜ್ಞಾಪ್ಯ ಪಿತೃತ್ವೇನ ನಂದಗೋಪಗೃಹಂ ನಯ. ನನ್ನನ್ನು ನಂದಗೋಪನ ಮನೆಗೆ ಕರೆದುಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆಗ ವಸುದೇವ ಎತ್ಕೊಂಡು ಹೋಗ್ತಾನೆ. ಸೊ ಹರಿವಂಶದಲ್ಲಿ ಹೇಳ್ತಾರೆ, ಕೃಷ್ಣ ಅಷ್ಟಮಿ ತಿಥಿಯಲ್ಲಿ ಹುಟ್ಟಿದ, ಆದರೆ ಯೋಗಮಾಯ ನವಮಿ ತಿಥಿಯಲ್ಲಿ ಹುಟ್ಟಿದ್ಲು ಅಂತ. ಸ್ವಲ್ಪ ಹೊತ್ತಿನ ನಂತರ, ಸ್ಲೈಟ್ ಡಿಫರೆನ್ಸ್. ಸೊ ಸ್ಲೈಟ್ಲಿ ಆಫ್ಟರ್ ಕೃಷ್ಣ. ಓಕೆ ಓಕೆ ಮುಂದಿನ ಶ್ಲೋಕ ಓದಿ. 48-49 ಅನುವಾದ. ಯಶೋದ ಮಾತಾಜಿ ಓದ್ತೀರಾ? ಪ್ರಭು. ಹಾ. ಯೋಗಮಾಯೆಯ ಪ್ರಭಾವದಿಂದ ದ್ವಾರಪಾಲಕರೆಲ್ಲರಿಗೂ ಗಾಢ ನಿದ್ರೆಯಲ್ಲಿ ಬಿದ್ದಿದ್ದರು. ಅವರ ಇಂದ್ರಿಯಗಳು ಕೆಲಸ ಮಾಡಲಾಗದೇ ಇದ್ದವು ಮತ್ತು ಆ ಮನೆಯ ಇತರ ನಿವಾಸಿಗಳು ಕೂಡ ಗಾಢ ನಿದ್ರೆಯಲ್ಲಿದ್ದರು. ಸೂರ್ಯನು ಮೂಡಿದಾಗ ಕತ್ತಲೆ ತಾನಾಗಿಯೇ ಮರೆಯಾಗುವುದು. ಹಾಗೆಯೇ ವಸುದೇವನು ಕಾಣಿಸಿಕೊಂಡಾಗ ಮುಚ್ಚಿದ ಬಾಗಿಲುಗಳು ಬಲವಾಗಿ ಕಬ್ಬಿಣದ ಕೀಲಿ ಹಾಕಿದ ಮತ್ತು ಕಬ್ಬಿಣದ ಸರಪಳಿಗಳೊಂದಿಗೆ ಬೀಗ ಹಾಕಿದವಾಗಿದ್ದರೂ ತಾನಾಗಿಯೇ ತೆರೆದುಕೊಂಡವು. ಆಕಾಶದಲ್ಲಿ ಮೋಡಗಳು ಸೌಮ್ಯವಾಗಿ ಗುಡುಗುತ್ತಿದ್ದವು ಮತ್ತು ಹನಿಮಳೆ ಬೀಳುತ್ತಿತ್ತು. ಆದುದರಿಂದ ದೇವೋತ್ತಮ ಪರಮಪುರುಷನ ಒಬ್ಬ ವಿಸ್ತರಣನಾದ ಅನಂತನಾಗನು ವಸುದೇವನನ್ನು, ಆ ದಿವ್ಯ ಶಿಶುವನ್ನು ರಕ್ಷಿಸುವುದಕ್ಕಾಗಿ ತನ್ನ ಹೆಡೆಯನ್ನು ಬಿಚ್ಚಿ ಬಾಗಿಲಿನಿಂದಲೇ ಪ್ರಾರಂಭಿಸಿಕೊಂಡು ವಸುದೇವನನ್ನು ಹಿಂಬಾಲಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಅದ್ಭುತವಾದ ಲೀಲೆ ನೋಡಿ ಹೇಗಿದೆ ಅಂತ. ಸೊ ವಸುದೇವನ ಕೈ ಕಾಲು ಕಟ್ಟಿತ್ತು, ಬೇಡಿಗಳಿಂದ ಕಟ್ಟಿತ್ತು, ಮತ್ತೆ ಡೋರ್ ಲಾಕ್ ಆಗಿತ್ತು. ಹೊರಗಡೆಯಿಂದ ಲಾಕ್ ಆಗಿತ್ತು, ಒಳಗಡೆಯಿಂದಲ್ಲ. ಹೊರಗಡೆ ಸೈನಿಕರು ಕೂತಿದ್ರು. ಕೃಷ್ಣ ವಸುದೇವನಿಗೆ ಹೇಳಿದ, ದಯವಿಟ್ಟು ನನ್ನನ್ನು ನಂದಗೋಕುಲಕ್ಕೆ ಕರ್ಕೊಂಡು ಹೋಗಿ ಅಂತ. ಆಯ್ತು, ನಂದಗೋಪ ಗೃಹಂ ನಯ, ನನ್ನ ನಂದಗೋಪನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ. ವಸುದೇವ ಸಂಕೋಚ ಪಡದೆ ಕೃಷ್ಣನನ್ನು ಒಂದು ಬುಟ್ಟೆಯಲ್ಲಿ ಇಟ್ಕೊಂಡು ಎತ್ತಿಬಿಟ್ಟ. ಎತ್ತಿದ ತಕ್ಷಣ ಕೈಯಿನ ಬೇಡಿ ಮುರಿದೋಯ್ತು, ಕಾಲಿನ ಬೇಡಿ ಬಿಚ್ಚಿತು. ಸೊ ವಸುದೇವ ಹೆಜ್ಜೆ ಇಟ್ಟಾಗೆ ಆ ದ್ವಾರವು ತೆರೆಯಿತು. ರೈಟ್, ಎಲ್ಲ ಸೈನಿಕರು ನಿದ್ರೆಗೆ ಹೋದರು, ಈವನ್ ಪ್ರಾಣಿಗಳು ಕೂಡ ನಿದ್ರೆ ಹೋದವು. ಸೊ ಈ ರೀತಿ ನೋಡಿ, ಚಮತ್ಕಾರ ಯಾವಾಗ ಆಗ್ತದೆ ಜೀವನದಲ್ಲಿ? ಯಾವಾಗ ನಾವು ಕೃಷ್ಣನ ಹತ್ತಿರಕ್ಕೆ ಒಂದು ಹೆಜ್ಜೆ ಇಡ್ತೀವಿ, ಆಗ ಚಮತ್ಕಾರ ನಾವು ನೋಡ್ಬೋದು. ನಾವು ಕೃಷ್ಣ ಫಸ್ಟ್ ಚಮತ್ಕಾರ ಮಾಡಲಿ, ನಂತರ ನಾವು ಕೃಷ್ಣನ ಭಕ್ತಿ ಮಾಡೋಣ ಅಂತ ಯಾರು ಕೂತ್ಕೋತಾರಲ್ಲ, ಅವರಿಗೆ ಆ ಚಮತ್ಕಾರ ಕಾಣಿಸೋದಿಲ್ಲ. ಯಾರು ಫಸ್ಟ್ ಹೆಜ್ಜೆ ತಗೊಂತಾರೆ ಕೃಷ್ಣ ಹತ್ರ, ಅವರಿಗೆ ಚಮತ್ಕಾರದ ಅನುಭೂತಿ ಆಗ್ತದೆ. ಇಲ್ಲಿ ವಸುದೇವ ಕೃಷ್ಣನನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಚಮತ್ಕಾರಗಳು! ರೈಟ್, ಬೇಡಿ ಬಿಚ್ಚೋಯ್ತು, ದ್ವಾರ ತೆಗೀತು. ಅದು ಸಾಧಾರಣ ದ್ವಾರ ಅಲ್ಲ, ದೊಡ್ಡ ದೊಡ್ಡ ದ್ವಾರಗಳು. ಅದನ್ನು ಒಬ್ಬರಿಂದ ತೆಗಿಯೋಕ್ಕಾಗಲ್ಲ, ಅಷ್ಟು ದೊಡ್ಡದು. ನಂತರ ಹೊರಗಡೆ ಹೋದ ತಕ್ಷಣ ಅಲ್ಲಿ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು. ಇಂದ್ರ ದೇವರು
ಆ ಒಂದು ಸಮಯದಲ್ಲಿ ಯಾರಿಗೂ ಶಬ್ದ ಕೇಳಿಸಬಾರ್ದು, ಮಗು ಅಳುವ ಶಬ್ದ ಕೇಳಿಸಬಾರ್ದು, ಮತ್ತು ಅಲ್ಲಿ ಕಾರಾಗೃಹದಲ್ಲಿ ಏನು ನಡೀತಾ ಇದೆ ಅಂತ ಅದು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೆ ಮಳೆ ಸುರಿಸ್ತಾ ಇದ್ದ, ಜೋರಾಗಿ ಮಳೆ ಸುರಿಸ್ತಾ ಇದ್ದ, ರೈಟ್, ಆ ಶಬ್ದವನ್ನು ಎಂಡ್ ಮಾಡೋದಕ್ಕೆ. ಅದಕ್ಕೆ ಮಳೆ ಬಂದ ಕಾರಣದಿಂದ ಎಲ್ಲ ಮಥುರಾವಾಸಿಯರು ತಮ್ಮ ಮನೆಗಳ ಕಿಟಕಿಯನ್ನು ಬಾಗಿಲನ್ನು ಮುಚ್ಕೊಂಡಿದ್ರು. ಸೊ ಅವ್ರಿಗೆ ಏನಾಗ್ತಿದೆ ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಮಳೆ ಬರ್ತಾ ಇದೆ, ಆದ ಕಾರಣ ತಕ್ಷಣ ಶೇಷ ಬಂದ. ಭಗವಂತ ಹೊರ ಬಂದ ತಕ್ಷಣ ಶೇಷನಾಗ, ಅನಂತ ಶೇಷ, ಭಗವಂತನ ಸೇವೆಯಲ್ಲಿ ಯಾವಾಗಲೂ ತತ್ಪರನಾಗಿರ್ತಾನೆ ಅನಂತ ಶೇಷ. ಅನಂತ ರೂಪದಲ್ಲಿ ಕೃಷ್ಣನ ಸೇವೆ ಮಾಡುವನೇ ಅನಂತ. ಸೊ ಅನಂತ ಭಗವಂತನ ಛತ್ರಿ ಆಗ್ತಾನೆ. ಹಿ ಬಿಕಮ್ಸ್ ಎ ಛತ್ರಿ ಆ್ಯಂಡ್ ಸರ್ವ್ಸ್ ಲಾರ್ಡ್ ಕೃಷ್ಣ. ಕೃಷ್ಣನ ಸೇವೆಯನ್ನು ಮಾಡಿದ್ದಾನೆ. ಸೊ ಇಲ್ಲಿ ಆಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಕೃಷ್ಣ ಕೃಷ್ ಭೂವಾಚಕ ಶಬ್ದೋ ನಶ್ಚ ನಿವೃತ್ತಿವಾಚಕಃ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತಿ ಅಭಿಧೀಯತೆ. ಕೃಷ್ ಅಂದರೆ ಅದು ಮಟಲ್ ಎಕ್ಸಿಸ್ಟೆನ್ಸ್, ಭೂವಾಚಕ, ರೈಟ್. ನ ಅಂದರೆ ನಿವೃತ್ತಿವಾಚಕ, ಗಿವಿಂಗ್ ಬ್ಲಿಸ್. ನಿರ್ವೃತ್ತಿ ಅಂದರೆ ಆನಂದ. ಸೊ ಯಾರು ಈ ದ ಕಮಾಂಡ್ ಟುಗೆದರ್ ಇಟ್ ಇಂಡಿಕೇಟ್ಸ್ ಕೃಷ್ಣ, ರೈಟ್. ಸೊ ಯಾವಾಗ ನಾವು ಕೃಷ್ಣನ ಎತ್ಕೊಂತೀವಿ ಆಗ ಪರಮ ಆನಂದವನ್ನು ನಾವು ಪಡೆಯುತ್ತೀವಿ, ರೈಟ್. Vasudeva was carrying Krishna, the form all attractive, with the highest bliss. Thus Vasudeva had no fatigue in carrying him. ವಸುದೇವನಿಗೆ ಯಾವುದೇ ಒಂದು ಪರಿಶ್ರಮ ಅನಿಸ್ಲಿಲ್ಲ, ಟೈರ್ಡ್ನೆಸ್ ಆಗಲಿಲ್ಲ, ಅತ್ಯಂತ ಆನಂದದ ಅನುಭೂತಿಯನ್ನು ಮಾಡಿಸಿಕೊಂಡ. ಅದೇ ರೀತಿ ಯಾರು ಈ ಸಂಸಾರದಲ್ಲಿ ಇರುವಾಗ ಕೃಷ್ಣನನ್ನು ತಮ್ಮ ಹೃದಯದಲ್ಲಿ ಎತ್ಕೊಂತಾರೋ ಅವರಿಗೆ ಯಾವುದೇ ಭಯ ಸಂಕೋಚ ಇರುವುದಿಲ್ಲ, ಅವರು ಪರಮ ಆನಂದದ ಅನುಭೂತಿಯನ್ನು ಮಾಡ್ಕೊತಾರೆ. ಸೊ ದಟ್ ಈಸ್ ಕೃಷ್ಣ. ತಯೋರೈಕ್ಯಂ ಪರಂ ಬ್ರಹ್ಮ. ಕೃಷ್ಣ ಎರಡು ಶಬ್ದದ ಸಂಧಿ ಮಾಡಿದರೆ ಅದು ಕೃಷ್ಣ ಆಗ್ತದೆ, ಅದೇ ಪರಂ ಬ್ರಹ್ಮ, ಕೃಷ್ಣ ಇತಿ ಅಭಿಧೀಯತೆ. ಸೊ ಪರಬ್ರಹ್ಮನ ಹೆಸರೇನು? ಕೃಷ್ಣನೇ. ಅದೇ ಕೆಲವರು ಹೇಳ್ತಾರೆ ದೇವರಿಗೆ ಹೆಸರಿಲ್ಲ, ದೇವರಿಗೆ ರೂಪ ಇಲ್ಲ, ದೇವರಿಗೆ ಗುಣ ಇಲ್ಲ. ಅದು ಸುಳ್ಳು. ದೇವರಿಗೆ ಭೌತಿಕ ನಾಮವಿಲ್ಲ, ಭೌತಿಕ ರೂಪ ಇಲ್ಲ, ಭೌತಿಕ ಗುಣಗಳಿಲ್ಲ. ಆದರೆ ಭಗವಂತನಿಗೆ ದಿವ್ಯ ನಾಮ, ದಿವ್ಯ ರೂಪ, ದಿವ್ಯ ಗುಣಗಳು ಇದೆ. ಸೊ ಮೋಡುಗಳು ಗುಡುಗುತ್ತಿದ್ದವು. ಅನಂತ ಆ ಸಮಯದಲ್ಲಿ ಬಂದು ಭಗವಂತನ ಸೇವೆಯನ್ನು ಮಾಡಿದ. ಓಕೆ, ನಂತರ 50ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಇಂದ್ರದೇವನು ಎಡೆಬಿಡದೆ ಸುರಿಸುತ್ತಿದ್ದ ಮಳೆಯಿಂದ ಯಮುನಾ ನದಿಯು ಆಳವಾದ ನೀರಿನಿಂದ ತುಂಬಿಕೊಂಡಿತ್ತು. ಭಯಾನಕವಾಗಿ ಸುಳಿದು ಸುತ್ತುವ ಅಲೆಗಳಿಂದ ನೊರೆ ಸುತ್ತುತ್ತಿತ್ತು. ಆದರೆ ಹಿಂದೆ ಹಿಂದೂ ಮಹಾಸಾಗರವು ಭಗವಾನ್ ರಾಮಚಂದ್ರನಿಗೆ ಸೇತುವೆಯನ್ನು ನಿರ್ಮಿಸಲು ಅವಕಾಶ ನೀಡುವ ಮೂಲಕ ದಾರಿ ಕೊಟ್ಟಂತೆ ಯಮುನಾ ನದಿಯು ವಸುದೇವನಿಗೆ ದಾರಿ ನೀಡಿ ತನ್ನನ್ನು ದಾಟಿ ಹೋಗಲು ಬಿಟ್ಟಿತು. ಹರೇ ಕೃಷ್ಣ. ಹೇಗೆ ರಾಮಚಂದ್ರ ಭಗವಂತನು ಸೇತು ಕಟ್ಟಿ ಸಮುದ್ರವನ್ನು ದಾಟಿದ್ದ, ಅದೇ ರೀತಿ ಇಲ್ಲಿ ವಸುದೇವ ಯಮುನಾ ನದಿಯನ್ನ ದಾಟಿಬಿಟ್ಟ. ಸೊ ಯಮುನಾ ನದಿ ಯಮರಾಜನ ತಂಗಿ. ಯಮರಾಜ ತುಂಬ ಭಯಂಕರ ವ್ಯಕ್ತಿ. ಅಂದರೆ ಭಕ್ತರಿಗೆ ಭಯಂಕರವಲ್ಲ, ಆದರೆ ಅಸುರರಿಗೆ ಮತ್ತು ಪಾಪಿಗಳಿಗೆ ಭಯಂಕರವಾಗಿ ಕಾಣಿಸಿಕೊಳ್ತಾನೆ. ಅದೇ ರೀತಿ ಯಮುನಾ ಕೂಡ ಯಮರಾಜನ ತಂಗಿ ಆದ ಕಾರಣ ತುಂಬ ರಭಸದಿಂದ ಹರಿಯುತ್ತಿದ್ದಳು. ಮತ್ತು ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ. ಸೊ ಅದಕ್ಕಾಗಿ ಅದು ತುಂಬ ವೇಗವಾಗಿ ಯಮುನಾ ನದಿ ಹರಿತಾ ಇದ್ಲು. ಮತ್ತು ಇಂದ್ರ ಮಥುರೆಯಿಂದ ಸ್ವಲ್ಪ ಹೊರಗಡೆ ಹೋದ ಮೇಲೆ ಮಳೆ ನಿಲ್ಲಿಸ್ಬಿಡ್ತಾನೆ. ರೈನ್ ಸ್ಟಾಪ್ಸ್. ಕೃಷ್ಣನಿಗೆ ವಸುದೇವನಿಗೆ ತೊಂದರೆ ಆಗದೇ ಇರಲಿ ಅಂತ ಮಳೆ ನಿಂತು ಹೋಗ್ತದೆ. ಆದರೂ ಕೂಡ ಯಮುನಾ ನದಿ ತುಂಬ ರಭಸದಿಂದ ಹರಿಯುತ್ತಿದ್ದಳು. ಇದಕ್ಕೆ ಒಂದು ಅರ್ಥ ಏನಂದರೆ ಯಮುನಾ ನದಿ
ಕೃಷ್ಣ ಬರ್ತಾ ಇದ್ದಾನೆ, ಕೃಷ್ಣನ ಸ್ಪರ್ಶ ಮಾಡಬೇಕು ನಾನು, ಕೃಷ್ಣನ ಪಾದ ಸ್ಪರ್ಶ ಮಾಡಬೇಕು ಅನ್ನೋ ಕಾರಣದಿಂದ ಅವಳು ಉಕ್ಕಿ ಹರಿತಾ ಇದ್ಲು. ಸೊ ಆದರೆ ವಸುದೇವನಿಗೆ ನದಿ ದಾಟಬೇಕಿತ್ತು. ಆದ ಕಾರಣ ವಸುದೇವ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಆ ನದಿ ಕೇವಲ ಮೊಳಗಾಲಿನಷ್ಟು ಎತ್ತರ ಇತ್ತು ಅಷ್ಟೇ. ಸೊ ವಸುದೇವ ನೆಡ್ಕೊಂಡು ಹೋಗ್ತಾ ಇದ್ದ ನೀರಿನಲ್ಲಿ. ಸೊ ಯಮುನೆ ತುಂಬ ಆಳವಿದ್ರೂ ಕೂಡ ವಸುದೇವ ಆ ನದಿಯನ್ನು ದಾಟಿಕೊಂಡು ಆಚೆಗೆ ಹೋದರು. ಸೊ ಈ ರೀತಿ ನದಿಯನ್ನು ದಾಟಿಕೊಂಡು ಹೋಗ್ತಾನೆ ವಸುದೇವ. ಹೋಗಿ ಅಲ್ಲಿಂದ ನೇರವಾಗಿ ಸೊ ಇಲ್ಲಿ ಶ್ರೀಧರ ಸ್ವಾಮಿ ಹೇಳಿದ್ದಾರೆ ವಿಷ್ಣು ಪುರಾಣದಲ್ಲಿ, ಯಮುನಾಂ ಚಾತಿ ಗಂಭೀರಂ. ಭಾಗವತದಲ್ಲಿ ಅಷ್ಟು ವರ್ಣನೆ ಇಲ್ಲ, ಬಟ್ ಇತರ ಗ್ರಂಥಗಳಲ್ಲಿ ಇನ್ನೂ ಹೆಚ್ಚು ವರ್ಣನೆ ಇದೆ. ವಿಷ್ಣು ಪುರಾಣ ಹೇಳ್ತಾರೆ, ಯಮುನಾಂ ಚಾತಿ ಗಂಭೀರಾಂ ನಾನಾವರ್ತ ಶತಾಂಕುಲಂ. ಹಲವಾರು ಸುಳಿಗಳಿತ್ತು. ವಸುದೇವೋ ವಹನ್ ವಿಷ್ಣುಂ ಜಾನು ಮಾತ್ರ ವಹಾಂ ಜಯೋ. ಜಾನು ಮಾತ್ರ ಅಂದರೆ ಮೊಳಕಾಲಿನಷ್ಟು ಮಾತ್ರ. ಸೊ ನಾವು ಕೂಡ ಈ ಭವಸಾಗರದಲ್ಲಿ ಮುಳುಗುತ್ತಿದ್ದೀವಿ. ಆದರೆ ಯಾರು ಕೃಷ್ಣನನ್ನ ಎತ್ಕೊಂಡಿರ್ತಾರೆ, ಭವಸಾಗರ ಮೊಳಕಾಲಿನಷ್ಟಾಗ್ತದಷ್ಟೇ. ಭವಾಂಬುದೀರ್ವತ್ಸ ಪದಂ ಪರಂ ಪದಂ 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 ವಿಪದಾಂ ನ ತೇಷಾಂ. ಇಡೀ ಭವಸಾಗರ ಒಂದು ವತ್ಸ ಪದ, ಒಂದು ಕರುವಿನ ಪಾದದ ಗುರುತಿನಷ್ಟು ಸೈಜಿಂದ ಆಗುತ್ತೆ. ಸೊ ಭವಸಾಗರವನ್ನು ದಾಟುವುದು ಕಷ್ಟ, ಆದರೆ ಯಾರು ಕೃಷ್ಣನ ಎತ್ಕೊಂತಾರೆ ಅವರು ಸರಳವಾಗಿ ಭವಸಾಗರವನ್ನು ದಾಟಬಹುದು ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಮತ್ತೆ ನದಿ ಕೂಡ ಶಬ್ದ ಮಾಡ್ತಾ ಇತ್ತು. ನದಿ ಅಂದರೆ ನಾದ. The word Nadi also suggests that the river is making a huge noise like Nada. As the ocean made a path for Rama, the river made the path for Vasudeva. So ಸಮುದ್ರ ರಾಮನಿಗೆ ದಾರಿ ಕೊಟ್ಟಿತು, ಇಲ್ಲಿ ವಸುದೇವನಿಗೆ ನದಿ ದಾರಿ ಕೊಟ್ಟಿತು. ಓಕೆ, ಆದರೆ ಇಲ್ಲಿ ರಾಮಚಂದ್ರರು ನದಿ ದಾಟಿ ವಾಪಸ್ ಬಂದರು, ಬಟ್ ಕೃಷ್ಣ ಬರಲಿಲ್ಲ. ಅದಕ್ಕೆ ವಸುದೇವನಿಗೆ ದಾರಿ ಕೊಟ್ಟಿತು ಅಂತ ಹೇಳಿದ್ದಾರೆ. ಕೃಷ್ಣನಿಗೆ ದಾರಿ ಕೊಟ್ಟಿತು ಅಂತ ಹೇಳಿಲ್ಲ, ವಸುದೇವನಿಗೆ ದಾರಿ ಕೊಟ್ಟಿತು ಅಂತ ಹೇಳ್ತಾರೆ. ಸೊ ಕೃಷ್ಣ ನಂತರ ಬಂದಿದ್ದು, 11 ವರ್ಷದವನಾಗಿದ್ದಾಗ ವಾಪಸ್ ಬಂದಿದ್ದು. ಹಾಗೆ ಇನ್ನು 3 ಶ್ಲೋಕಗಳನ್ನು ಓದೋಣ, ನಂತರ ಈ ಕ್ಲಾಸ್ ಎಂಡ್ ಮಾಡೋಣ. ಓಕೆ, ಬೇರೆ ಯಾರಾದ್ರೂ ಇದ್ದಾರಾ? 10ನೇ ಸ್ಕಂದ ಯಾರ ಹತ್ರ ಇದೆಯಾ ಕನ್ನಡ? ಓಕೆ, ಯಾರ ಹತ್ರ ಇಲ್ಲ? ಓದ್ಲೆ ಪ್ರಭು. ಯಾರದು? ಯಶೋಧ. ಓದಿ ಮತ್ತೆ. ವಸುದೇವನು ನಂದ ಮಹಾರಾಜನ ಮನೆಗೆ ತಲುಪಿದಾಗ ಎಲ್ಲ ಗೋಪಾಲಕರು ಗಾಢ ನಿದ್ರೆಯಲ್ಲಿದ್ದುದನ್ನು ಕಂಡನು. ಹೀಗೆ ಅವನು ತನ್ನ ಮಗುವನ್ನು ಯಶೋದೆಯ ಹಾಸಿಗೆಯಲ್ಲಿ ಇಟ್ಟು ಯೋಗಮಾಯೆಯ ವಿಸ್ತರಣೆಯಾದ ಆಕೆಯ ಮಗಳನ್ನು ಎತ್ತಿಕೊಂಡು ಕಂಸನ ಸೆರೆಮನೆಯಾದ ತನ್ನ ನಿವಾಸಕ್ಕೆ ಹಿಂದಿರುಳಿದನು. ಹರೇ ಕೃಷ್ಣ. ಆಚಾರ್ಯ ಹೇಳ್ತಾರೆ, ನಂದನ ಮನೆಯಲ್ಲೂ ಕೂಡ ತುಂಬಾ ಸೆಕ್ಯೂರಿಟಿ ಇರ್ತದೆ, ಅಲ್ಲಿ ಒಳಗೆ ಹೋಗೋದು ಕಷ್ಟ. ಅಲ್ಲಿ ಕೂಡ ಯೋಗಮಾಯ ಪ್ರಭಾವದಿಂದ ಸರಳವಾಗಿ ನಂದ ಮಹಾರಾಜ ಹೋಗೋಕ್ಕೆ, ವಸುದೇವನಿಗೆ ಹೋಗೋಕ್ಕೆ ಸಾಧ್ಯವಾಯಿತು. ಅಲ್ಲಿ ಯಶೋಧ ತಾಯಿ ಕೂಡ ಅವಳು ಜಸ್ಟ್ ಈಗ ತಾನೇ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. ಸೊ ಆದ ಕಾರಣದಿಂದ ಅವಳು ಕೂಡ ವಿಶ್ರಾಂತಿಯನ್ನ ತಗೊತಾ ಇದ್ಲು. ಶಿ ವಾಸ್ ಆಲ್ಸೋ ಟಯರ್ಡ್, ಅದಕ್ಕಾಗಿ ಅವಳು ನಿದ್ರೆ ಮಾಡ್ತಾ ಇದ್ಲು. ಸೊ ಕೃಷ್ಣನನ್ನಲ್ಲಿಟ್ಟು ಆ ಹೆಣ್ಣು ಮಗುವನ್ನ ಎತ್ಕೊಂಡು ಹೋಗುವಾಗ ಅವಳಿಗೂ ಕೂಡ ಗೊತ್ತಾಗ್ಲಿಲ್ಲ. ಓಕೆ, ಸೊ ಸ್ವಲ್ಪ ಹೊತ್ತಿನ ನಂತರ ಅವಳು ಕಣ್ಣು ತೆಗೆದಾಗ ಗೊತ್ತಾಗ್ತದೆ, ಗಂಡು ಮಗು ಹುಟ್ಟಿದೆ ಅಂತ. ಸೊ ಮಗು ಹುಟ್ಟಿದಾಗ ಅದು ಗಂಡು ಮಗು ಅಥವಾ ಹೆಣ್ಣು ಮಗು ಅನ್ನೋದು ಗೊತ್ತಿರಲಿಲ್ಲ ಅವಳಿಗೆ. ಸೊ ನಂತರ ಗೊತ್ತಾಯ್ತು, ಕಣ್ಣು ತೆಗೆದ ಮೇಲೆ ಗೊತ್ತಾಯ್ತು. ಸೊ ವಸುದೇವ ಆ ಹೆಣ್ಣು ಮಗುವನ್ನು ಎತ್ಕೊಂಡು ವಾಪಸ್ ಹೋಗ್ತಾನೆ. ಹೇಗೆ ಬಂದಿದ್ದ ಹಾಗೆ ವಾಪಸ್ ಹೋಗ್ತಾನೆ. ಹಿ ಗೋಸ್ ಬ್ಯಾಕ್. ವಾಪಸ್ ಹೋಗಿ ತನ್ನ ಕಾರಾಗೃಹದಲ್ಲಿ ಪ್ರವೇಶ ಮಾಡ್ತಾನೆ. ಎಲ್ಲ ಬಾಗಿಲು ಮುಚ್ಕೊಳ್ಳುತ್ತೆ, ಮತ್ತೆ ಅವನು ಕೈಗೆ ಬೇಡಿಯನ್ನು ಕಟ್ಕೊಂಡ್ಬಿಡ್ತಾನೆ. ಸೊ ಈ ರೀತಿ ವರ್ಣನೆ ಮಾಡಿದ್ದಾರೆ. ಸೊ ಅಂತಿಮ 2 ಶ್ಲೋಕವನ್ನು ಕೊಡುವುದೇ. ವಸುದೇವನು ಆ ಹೆಣ್ಣು ಮಗುವನ್ನು
ದೇವಕಿ ವಸುದೇವನು ಆ ಹೆಣ್ಣು ಹಾಸಿಗೆಯಲ್ಲಿಟ್ಟು ಮಗುವನ್ನು ದೇವಕಿ ಹಾಸಿಗೆ ಬಿಡಿಸಿದನು. ಕಬ್ಬಿಣದ ಕೊಳಗಳಿಂದ ತನ್ನ ಕಾಲುಗಳನ್ನು ಬಂಧಿಸಿಕೊಂಡು ಮೊದಲಿನಂತೆಯೇ ಅಲ್ಲಿ ಉಳಿದುಕೊಂಡನು. ನಂದರ ಪತ್ನಿಯಾದ ಯಶೋದೆಯು ಮಗುವಿನ ಹೆರಿಗೆಯ ಶ್ರಮದಿಂದ ಬಳಲಿ ನಿದ್ರಾಪರವಶಳಾಗಿದ್ದಳು ಮತ್ತು ತನಗೆ ಎಂತಹ ಮಗು ಜನಿಸಿದೆ ಎಂಬುದನ್ನು ತಿಳಿಯಲು ಸಶಕ್ತಳಾಗಿರಲಿಲ್ಲ. ಯಾ. ಈ ರೀತಿ ಕೃಷ್ಣ ಜನ್ಮವಾಯಿತು ಮಥುರೆಯಲ್ಲಿ. ಕೃಷ್ಣ ಹುಟ್ಟಿದ ತಕ್ಷಣ ಬೃಂದಾವನಕ್ಕೆ, ಅದು ಗೋಕುಲಕ್ಕೆ ಹೋದ. ಸೊ ಗೋಕುಲದಲ್ಲಿ ಈ ಥರ ಲೀಲೆಗಳನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಸೊ ಇಲ್ಲಿ ನಮಗೆ ಕಲಿಬೇಕಾದಂಥ ಪಾಠಗಳು ಸಂಕ್ಷಿಪ್ತವಾಗಿ ಏನಂದರೆ, ನಾವು ಫಸ್ಟ್ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು. 6 ಅನರ್ಥಗಳನ್ನು ನಾಶ ಮಾಡಬೇಕು. ಅದು ಹೇಗೆ ನಾಶ ಆಗ್ತದೆ? ಭೌತಿಕ ಪ್ರಕೃತಿಯ ಭಯದಿಂದ. ಅದು ಕಂಸ. ಸೊ ಅನರ್ಥಗಳು ನಾಶವಾದಾಗ ಗುರುಗಳ ಅನುಗ್ರಹ ದೊರಕುತ್ತೆ. ನಂತರ ಕೃಷ್ಣ ಪ್ರಕಟನಾಗ್ತಾನೆ. ಸೊ ಕೃಷ್ಣ ಪ್ರಕಟನಾದ ಮೇಲೆ ನಾವು ಕೃಷ್ಣನನ್ನು ಆರಾಧಿಸಬೇಕು. ಕೃಷ್ಣನನ್ನು ನಮ್ಮ ಹೃದಯದಲ್ಲಿ ಎತ್ಕೊಂಡು ಹೋಗಬೇಕು. ಆಗ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಅಡಚಣೆಗಳು ದೂರ ಆಗ್ತವೆ. ಸೊ ವಸುದೇವನಿಗೆ ಎಷ್ಟೊಂದು ಅಡಚಣೆಗಳು ಬಂತು. ದಾರಿಯಲ್ಲಿ ಹೋಗುವಾಗ ಎಷ್ಟೊಂದು ಅಡಚಣೆಗಳಿತ್ತು. ಆದರೂ ಎಲ್ಲ ಅಡಚಣೆಗಳನ್ನು ತುಂಬ ಸರಳವಾಗಿ ಅವರು ದಾಟಬಹುದಾಯಿತು. ಸೊ ಅದಕ್ಕಾಗಿ ನಾವು ಕೃಷ್ಣ ಭಕ್ತಿಯಲ್ಲಿ ಮಗ್ನರಾದರೆ ನಾವು ಅತಿ ಸರಳವಾಗಿ ಈ ಭವಸಾಗರವನ್ನು ದಾಟಬಹುದು ಅಂತ ಹೇಳಲಾಗಿದೆ. ಸೊ ನಾವು ಕೂಡ ಅಂಧಕಾರದಲ್ಲಿದ್ದೀವಿ. ಅಂಧಕಾರದಲ್ಲಿ ಮಧ್ಯರಾತ್ರಿಯಲ್ಲಿ ಭಗವಂತ ಹುಟ್ಟಿದ. ಇದರ ಅರ್ಥ ಏನು? ಭಗವಂತ ಕೆಟ್ಟ ಕಾಲದಲ್ಲೂ ಕೂಡ, ಅತ್ಯಂತ ಕಷ್ಟಕರ ಸಿಚುವೇಶನ್ ಕೂಡ ನಮಗೆ ಒಂದು ಆಸೆಯನ್ನು, ಆಕಾಂಕ್ಷೆಯನ್ನು ಕೊಡೋದಕ್ಕೆ ಪ್ರಕಟನಾಗಿ ಆಗ್ತಾನೆ. ಭಕ್ತರನ್ನು ಎಂದು ಬಿಡೋದಿಲ್ಲ. ಸೊ ಅದಕ್ಕಾಗಿ ನಾವು ಭಗವಂತನಿಗೆ ದೃಢ ಶ್ರದ್ಧೆಯನ್ನು ಹೊಂದಿರಬೇಕು ಅನ್ನುವ ಪಾಠವನ್ನು ಕೂಡ ನಾವು ಕಲಿಯಬಹುದು. ಸೊ ಈ ರೀತಿ ನಾವು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ನಾವು ಕೃಷ್ಣ ಬುಕ್ ಓದ್ತಾ ಇರೋಣ ಮತ್ತು ಭಾಗವತವನ್ನು ಓದ್ತಾ ಇರೋಣ. ಸೊ ಕೃಷ್ಣ ಲೀಲೆಯನ್ನು ಕೇಳುತ್ತಾ ನಮ್ಮ ಚಿತ್ತ ಶುದ್ಧವಾಗ್ತದೆ. ಆಗ ಕೃಷ್ಣ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ನಮ್ಮ ಹೃದಯದಲ್ಲೂ ಕೂಡ ಅವತರಿಸ್ತಾನೆ. ಓಕೆ, ಸೊ ಇಲ್ಲಿಗೆ ನಾವು ನಮ್ಮ ಕ್ಲಾಸನ್ನು ನಿಲ್ಲಿಸೋಣ. ಓಕೆ, ಯಾರಿಗೋದೇನು ಪ್ರಶ್ನೆ ಇದೆಯಾ? 4 ನಿಮಿಷ ಇದೆ. ಏನಾದರೂ ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು. ಅಥವಾ ವಿನಯಪುರ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಮಾಡ್ಬೋದು. ಜನ್ಮಾಷ್ಟಮಿ 16ನೇ ತಾರೀಕು ತಾವೆಲ್ಲರೂ ಬನ್ನಿ ದಯವಿಟ್ಟು ದೇವಸ್ಥಾನಕ್ಕೆ. ಯಾರು ಬೆಂಗಳೂರಲ್ಲಿದ್ದಾರೆ ಬೆಂಗಳೂರಲ್ಲಿ ಬನ್ನಿ. ಅಲ್ಲಿ ಸೇವೆ ಮಾಡಿ, ಕೀರ್ತನೆಯಲ್ಲಿ ಪಾಲ್ಗೊಳ್ಳಿ, ಕಥೆಯಲ್ಲಿ ಪಾಲ್ಗೊಳ್ಳಿ. ಮತ್ತು ಯಾರು ಗುಲ್ಬರ್ಗದಲ್ಲಿದ್ದೀರಾ, ನಾನು ಇಲ್ಲಿದ್ದೀನಿ ಇವತ್ತು. ಗುಲ್ಬರ್ಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಜನ್ಮಾಷ್ಟಮಿ. ಹತ್ತಿರದ ದೇವಸ್ಥಾನ ಎಲ್ಲಿದೆ ಅಲ್ಲಿ ಹೋಗಿ ತಾವು ಜನ್ಮಾಷ್ಟಮಿಯನ್ನು ಆಚರಿಸಿ. ಓಕೆ, ಎಸ್ ವಿನಯ್ ಸೇಮ್ ಥಿಂಗ್ ಪ್ರಭುಜಿ, ಸೇಮ್ ಅನೌನ್ಸ್ಮೆಂಟ್. ಮತ್ತೆ 17ನೇ ತಾರೀಕು ಭಾನುವಾರ ಶಿಲಪ್ರಭುಪಾದರ ಜನ್ಮ ದಿನೋತ್ಸವ. ಸೊ ಅದನ್ನು ಕೂಡ ತಾವು ಅದ್ಧೂರಿಯಾಗಿ ಆಚರಣೆ ಮಾಡಿ, ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದರೆ ಮನೆಯಲ್ಲಿ ಕೂಡ ಪ್ರಭುಪಾದರ ಚಿತ್ರವಿಟ್ಟು ಪ್ರಭುಪಾದರಿಗೆ ಪುಷ್ಪಾಂಜಲಿಯನ್ನು ಮಾಡಿ, ಪ್ರಭುಪಾದರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ, ಪ್ರಭುಪಾದರ ಕಥೆಯನ್ನು ಕೇಳಿ. ಸೊ ಈ ರೀತಿ ಮತ್ತು ತಾವೆಲ್ಲರೂ ಕೂಡ ಪ್ರಭುಪಾದರಿಗೆ ಏನಾದರೂ ಒಂದು ಆಫರಿಂಗ್ಸ್ ಬರೆಯಬಹುದು. ಅವರ ಏನಂತಾರೆ ಅಪ್ರಿಷಿಯೇಷನ್ ಲೆಟರ್ ಬರೆದು ಅವರಿಗೆ ಸಲ್ಲಿಸಬಹುದು. ಓಕೆ, ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ. Sunita Mother, I have carried. To whom did Yashoda Mata has given birth? And who is the girl child? Is it goddess Subhadra? No, it's not Subhadra. It's Yogamaya. Yogamaya Shakti. So ಅವಳಿಗೆ ಜನ್ಮ ಕೊಟ್ಟರು. So that Yogamaya Shakti disappeared when Kamsa tried to kill. So she is Yogamaya. She is also Durga. Okay, Subhadra appeared later to Devaki later on. Okay. Hare Krishna. Okay. Anything else? Any other questions? Okay. Thank you very much. Srila Prabhupada ki jai.
ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀಮದ್ ಭಾಗವತ್ ಮಹಾಪುರಾಣ ಕಿ ಜಯ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಿ ಜಯ. ಜಯ. ಹರೇ ಕೃಷ್ಣ. ಹರೇ ಕೃಷ್ಣ.